ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬಂಧುಗಳಿಗೆ ಸ್ವಾಗತ. ರನ್ನನ ಗದಾಯುದ್ಧ ಮಾಡ್ತಾ ಇದ್ದೆ ಹಿಂದಿನ ದಿವಸ. ಅರ್ಧಕ್ಕೆ ನಿಲ್ತು ಅಂತ ಹೇಳಿ ಅದನ್ನಿವತ್ತು ಮುಗಿಸೋಣ ಅಂದ್ಕೊಂಡಿದ್ದಾನೆ. ಆದರೆ ಒಂದ್ ದಿವಸದಲ್ಲಿ ಮುಗಿಸ್ಬೇಕು ಅಂತ ಹಿಂದಿನ ದಿವಸ ತುಂಬಾ ಆತುರವಾಗಿ ಬಹಳಷ್ಟು ಕೈ ಬಿಟ್ಟೆ. ಇಡೀ ಕಾವ್ಯ ಹೇಳೋದಕ್ಕೆ ಕಡೆ ಪಕ್ಷ ನನಗೆ 15 ದಿವಸ ಆದರೂ ಬೇಕು. ಆದರೆ ಒಂದೇ ದಿವಸದಲ್ಲಿ ಮುಗಿಸ್ತೀನಿ ಅಂತ ಹೇಳಿದರೆ ನಾನು 50 ಭಾಗ ಹೇಳ್ದಂಗೆ ಆಗುತ್ತೆ. ಅದರಿಂದ ಇವತ್ತು ಇಡೀ ದಿವಸ ನಿಧಾನವಾಗಿ ಆದಷ್ಟು ಹೆಚ್ಚು ರನ್ನನ ಮಾತುಗಳನ್ನ ಆಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಸರೋವರದಿಂದ ದುರ್ಯೋಧನನ್ನ ಎಬ್ಸೋದಕ್ಕೆ ಎಲ್ಲರೂ ಬಂದು ಸುತ್ತ ನಿಂತ್ಕೊಂಡಿದ್ದಾರೆ. ಅವರುಗಳು ಎಲ್ಲೆಲ್ಲ ಬೈದು ಮಾಡಿ ಕೋಪ ಬಂದು ಎದ್ದು ಬರಹಂಗೆ ಮಾಡ್ಬೇಕು ಅನ್ನೋದು ಉದ್ದೇಶ. ಮೊದಲಿಗೆ ನಕುಲ, ಆಮೇಲೆ ಸಹದೇವ. ಅಯ್ಯೋ ಮಕ್ಕಳು ಇವ್ರ ಮಾತೇನು, ಇರ್ಲಿ ಮಾತಾಡ್ಕೊಳ್ಳಿ, ಎದ್ ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತ ಅವನ್ ಸಮಾಧಾನಕ್ಕೆ ಸುಮ್ಮನಿರ್ತಾನೆ. ಪ್ರಕೃತಿ ಕೂಡ ಧರ್ಮ ಪಕ್ಷಪಾತಿ ಆದ್ದರಿಂದ ಭೀಮನ ಪಕ್ಷಪಾತಿಯಾಗಿ ಪ್ರಕೃತಿಯು ವರ್ತಿಸುತ್ತೆ ಅನ್ನೋದನ್ನ ಹಿಂದೊಮ್ಮೆ ಹೇಳಿದ್ದೇನೆ, ಮುಂದೆ ಒಂದ್ಸರಿ ಬರ್ತದೆ. ಮೀನನ್ನ ಕೊಲ್ಲುವ ಹಕ್ಕಿ ಸರೋವರದೊಳಗೆ ಧುಮುಕಿ ಮೀನನ್ನು ಹಿಡಿದ ಮೇಲ್ ಬರೋದು ಅದರ ಸಹಜ ಕ್ರಿಯೆ. ಆದ್ರೆ ಇವತ್ತು ಸರೋವರದೊಳಗೆ ಅದು ಧುಮುಕುವಾಗ ಭೀಮಸ್ವಾಮಿ ನೋಡು ಇಲ್ಲಿದ್ದಾನೆ ಶತ್ರು ಅಂತ ದುರ್ಯೋಧನ ಇರುವ ಜಾಗವನ್ನ ಭೀಮನಿಗೆ ತೋರಿಸ್ತಾ ಇದೆ ಅಂತ ಚಿತ್ರಿಸ್ತಾನೆ. ಮೀಂಗುಲಿವಕ್ಕಿ ಕೊಳನೋಳ್ ಮೀಂಗೆ ಎರಗುವ ತೆರದಿನ್ ಎರಗಿ ನೋಡು ಇಲ್ಲಿರ್ದಂ ಪಿಂಗಾಕ್ಷನ್ ಎಂದು ಪವನ ಸುತಂಗೆ ಇರ್ಪ ಎಡೆ ತೋರ್ಪ ತೆರದಿಂ ಏಂ ಸೊಗೈಸಿತೋ. ಪಿಂಗಾಕ್ಷ ಅಂದ್ರೆ ದುರ್ಯೋಧನ. ಅವನ ಕಣ್ಣುಗಳು ಯಾವಾಗಲೂ ಕೂಡ ಸ್ವಲ್ಪ ರೆಡಿಶ್ ಆಗಿರ್ತಿತ್ತಂತೆ, ಅದಕ್ಕಾಗಿ ಅವನಿಗೆ ಹೆಸರೇ ರೂಢಿಯಾಗಿ ಬಂತು. ನಕುಲ ಸಹದೇವರ ಮಾತುಗಳಿಗೆ ಅವನೇನು ಪ್ರತಿಕ್ರಿಯೆ ತೋರದೇ ಇದ್ದಾಗ ಅರ್ಜುನ ಹೇಳ್ತಾನೆ, ಅಯ್ಯೋ ಇದೇನು ನಿನ್ನ ಹಣೆ ಬರಹ, ರಾಜಾದಿ ರಾಜನಾಗಿ ಸ್ವರ್ಣ ಸಿಂಹಾಸನದಲ್ಲಿ ಆಸೀನನಾಗಿ ವಿಜೃಂಭಿಸ್ತಾ ಇದ್ದಂತ ನೀನು ಇವತ್ತು ಚಳಿನಲ್ಲಿ ಏಡಿಗಳ ಜೊತೆ ಕಪ್ಪುಗಳ ಜೊತೆ ನಾಚಿಕೆ ಆಗಲ್ಲ ನಿನಗೆ? ಮಾನಧನ ನೆನೆಸಿ ನಿನ್ನ ಅಭಿಮಾನ ಕ್ಷತಿಯ ಮಾಡಿದ ಸುಯೋಧನ. ನೀ ಮತ್ತೆ ಮತ್ತೆ ಅರ್ಜುನ ಏನು ಡಿಸ್ಟರ್ಬ್ ಅಂತ ಕಣ ಮತ್ತಂತ ಇಲ್ಲ ಸರಿ ಸರಿ ಮಾಡ್ದೆ. ನೀನ್ ನೋಡು ಮಾತಾಡಿದ್ರೆ ರಿಫ್ಲೆಕ್ಷನ್ ಬರುತ್ತೆ. ಯಾರೋ ಮಾತಾಡ್ತಾ ಇದ್ರು. ನೀ ಮತ್ತೆ ನೀರೊಳಗೆ ಎಸಡಿರ್ಕುಂ ಮೀನಿರ್ಕುಂ, ಎಸಡಿ ಅಂದ್ರೆ ಏಡಿ, ಎಸಡಿರ್ಕಂ ಮೀನಿರ್ಕುಂ ಕಪ್ಪೆ ಇರ್ಕುಂ ಇಪ್ಪರೇ ಗಂಡರ್ ಶೂರರಿರೋ ಜಾಗ ಅಲ್ಕೊಳೋದು, ಮೀನು ಕಪ್ಪುಗಳಿರೋ ಜಾಗ. ಅಯ್ಯ ಅಸಖ್ಯ, ನೀನ್ ಅವುಗಳ ಜೊತೆ ಸಂಸಾರ ಮಾಡ್ತಾ ಇದ್ದೀಯ ಅಂತ ಹೇಳಿ ಅನ್ಕಿಸ್ತಾನೆ. ಆದರೆ ದುರ್ಯೋಧನ ರಿಯಾಕ್ಷನ್ ತೋರಿಸೋದಿಲ್ಲ. ಅವನಿಗೆ 4 ಜನ ಪಾಂಡವರ ಬಗ್ಗೆ ಅಷ್ಟೊಂದು ಕೋಪ ಇಲ್ಲ, ಭೀಮನ್ ಮೇಲೆ ಮಾತ್ರ ಜಾಸ್ತಿ. ಯಾಕಂದ್ರೆ ಬಾಲ್ಯದಲ್ಲಿ ತುಂಬಾ ಕಾಟ ಕೊಟ್ಟಿದ್ದಾನೆ. ಮರ ಹತ್ಬಿಟ್ಟು ಮಲನ ಅಲ್ಗಾಡಿಸಿ 100 ಜನ ಕೌರವರನ್ನ ಕೆಳಗೆ ಕೆಡವಿ ಅಂತ ಚಪ್ಪಾಳೆ ತಟ್ಟಿ ಕುಣಿಯುವಂತಹ ಚೇಷ್ಟೆ ನಾವು ಚೇಷ್ಟೆ ಮಾಡಿ ಬೆಳೆದವ್ರೇನೆ. ಆದ್ರೆ ಇನ್ನೊಬ್ರಿಗೆ ಹಿಂಸೆ ಮಾಡ್ತಿರ್ಲಿಲ್ಲ, ಯಾಕೆಂದ್ರೆ ನಾವೇನ್ ಕ್ಷತ್ರಿಯರಲ್ವಲ್ಲ. ಕ್ಷತ್ರಿಯ ಕುಮಾರರು ಬೆಳೆಯೋದು ಹೇಗೆ ಅನ್ನೋದನ್ನ ವ್ಯಾಸರು ಚೆನ್ನಾಗಿ ತೋರಿಸ್ತಿದ್ದಾರೆ. ಆದರೆ ದುರ್ಯೋಧನನ ಮನಸ್ಸಿನಲ್ಲಿ ಅದು ಬಲವಾಗಿ ನಾಟಿರೋದ್ರಿಂದ ಭೀಮ ಮಾತಾಡಿದ್ರೆ ಸ್ವಲ್ಪ ಮೈ ಬಿಸಿ ಆಗುತ್ತೆ. ಧರ್ಮರಾಯ ಮಾತಾಡ್ತಾನೆ, ಧರ್ಮಣ್ಣ ಮಾತಾಡಿದ್ರೆ ಅಣ್ಣ ನೀನ್ ಮಾತಾಡ್ತಾ ಇರೋಂತ ಖುಷಿ ಆಗುತ್ತೆ. ಯಾಕೆಂದ್ರೆ ಅವನು ಬೈಗುಳದ ಮಾತನ್ನ ಹೇಳಕ್ ಅವ್ನು ಬರೋದೇ ಇಲ್ಲ, ಆಡೋದಿಲ್ಲ. ಅವನೇನ್ ಹೇಳ್ತಾನೆ ಅಂದ್ರೆ, ನಮ್ಗೆ ರಾಜ್ಯನೂ ಬೇಡ, ಭೂಮಿಯೂ ಬೇಡ, ಇದು ಹಳ್ಳಿಯೂ ಬೇಡ, ಎಲ್ಲ ನೀನೇ ಇಟ್ಕೊಳ್ಳೋಯ್ಯೋ, ನಂಗೆ ತುಂಬಾ ದುಃಖ ಆಗ್ತಾ ಇದೆ, ನೀರೊಳಗಿದ್ದೀಯ, ಹೇಳೋ ನಾವು ಸಂಧಿ ಮಾಡ್ಕೊಳ್ಳೋಣ ಅಂತ ಬೇಡ್ತಾನೆ ಧರ್ಮರಾಯ.
ಅದಕ್ಕೆ ದುರ್ಯೋಧನ ಹೇಳೋದು, ನಾನು ನನ್ನ ನನ್ನ ತಮ್ಮನ ಸ್ನೇಹಿತನ ಸಾವಿಗೆ ಪ್ರತೀಕಾರ ತಗೊಂಡ್ಮೇಲೆ ನಾನು ಈ ಭೂಮಿಯಲ್ಲಿ ಅವರಿಲ್ಲದೆ ಬದುಕೋದಿಲ್ಲ. ನಾನು ಧರ್ಮರಾಯನಲ್ಲಿ ಕೂತುವಾಳ್ವೆ, ಧರ್ಮರಾಯನೇ ರಾಜನಾಗ್ಲಿ, ನಾನು ಸೇವೆ ಮಾಡ್ತೀನಿ ಅಂತ ನಿರ್ಣಯ ಮಾಡಿದ್ದಾನೆ. ಅದರಿಂದಲೇ ಧರ್ಮರಾಯನ ಮಾತಿಗೆ ಅವನಿಗೆ ಕೋಪ ಬರುವುದಿಲ್ಲ. ಆದರೆ ಧರ್ಮರಾಯನ ಮಾತು ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ತಾವು ನೋಡ್ಬೇಕು. ನೀಂ ಸಂಧಿಗೆ ಒಡಂಬಡು ಇಂತು ಕೊಳನಂ ಪೊಕ್ಕು ಇರ್ಪುದೇಂ ತಕ್ಕುದೇ. ಇದು ಸರಿಯಲ್ಲ. ಭರತಾನ್ಮಯದೋಳ್ ಇಂದಿನವರೆಗೂ ಸಾಪತ್ನ್ಯದೋಳ್ ಬದ್ಧ ವೈರಮೆಂದೂ ಬಂದುದಿಲ್ಲ. ಸಾಪತ್ನ್ಯ ಅಂದ್ರೆ ಸರ್ತಿ ಮಕ್ಕಳು ಯಾವತ್ತೂ ಇಲ್ಲ. ಈಗ ನೀನು ಅಕಾರಣಂ ಕದಡಿದೈ ಸಾವೈದಿದೈ ಈ ಮಟ್ಟಕ್ಕೆ ಬಂತು. ನಷ್ಟ ಸೋದರಮಾಯಿತು ನಿನಗೆ, ಬೇಡ ಕಣೋ, ಈಗಲಾದರೂ ಸಂಧಿಗೆ ಒಡಂಬಡು. ಆ ಮಾತಿಗೆ ಸೈರಿಸದೆ ಭೀಮನಿಗೆ ಮೈ ಉರ್ತ್ಬಿಡ್ತು. ಸಂಧಿ ಮಾಡ್ಕೊಂಡು ಅಣ್ಣ ಹೇಳ್ತಿದ್ದಾನಲ್ಲ, ಸಂಧಿ ಮಾಡ್ಕೊಂಡ್ರೆ ದ್ರೌಪದಿಗೆ ಆದ ಅವಮಾನಕ್ಕೆ ಪ್ರತಿಕಾರ ಏನು, ಪರಿಹಾರ ಏನು? ಈ ಅಣ್ಣಂಗೆ ಏನ್ ಮಾಡ್ಲಿ ಅಂತ ಕೋಪ ಬರುತ್ತೆ. ಅವನ್ ಮಾತು ಮುಗ್ತಿದ್ದ ಹಾಗೇನೆ ತುಳುಮ್ ಅಂತ ನುಗ್ಗಿ ಬರ್ತಾನೆ. ಈ ದೆವ್ವ ನನ್ನ ಮಾತು ಕೇಳ್ತಾನೆ, ಕೇಳ್ದೆ ಹೊರಡೋನಲ್ಲ. ಈ ಬೂತು ಎನ್ನ ನುಡಿಗೆ ಸೈರಿಸದೆ ಎನ್ನ ಸರಂಗೇಳೊಡಲ್ಲದೆ ಪರಮುಳುವನಲ್ಲ, ಇವಂಗಾನೆ ಬಲ್ಲೆನ್ನೆಂದು ಭೀಮಸೇನನ್ ಉದ್ದಾಮ ಕೋಪಾಟೋಪ ಬದ್ಧ ತ್ರಿಕುಟಿಯಾಗಿ ಸಂಸ್ಕೃತ ಪದಗಳ ಶೈಲಿ ಬಳಸ್ತಾರೆ. ಕೋಪಾಟೋಪ ತೋರಿಸುವಾಗ ಮಾತ್ರ ಕರ್ಣನ ಸಾವಿಗೆ ಮಾತಾಡುವಾಗ ಆನಂದು ಶಾಸನನು ನೀನು ಮೂವರದಲ್ಲಿ ಎಷ್ಟು ಸರಳ ಸುಂದರವಾದ ಕನ್ನಡ ಪದಗಳನ್ನು ಜೋಡಿಸ್ತಾರೆ. ಆದ್ರೆ ಈಗ ನೋಡಿ, ಕೋಪಾಟೋಪ, ಕೋಪದ ಆಟೋಪದಿಂದ ಬದ್ಧ ಭ್ರುಕುಟಿ ಉಬ್ಬು ಗಂಟಿಕೊಂಡವನಾಗಿ ಹೇಳ್ತಾನೆ, ನಿನ್ನ ತಮ್ಮಂದಿರ ಎಲ್ಲರ ರಕ್ತವನ್ನು ಕುಡ್ದಾಯ್ತು, ನೀನು ಮಾತ್ರ ಬಾಕಿ ಇದ್ದೀಯ, ಬಿಡ್ತೀನೇನೋ ನಿನ್ನ. ಬಾಬಾ ಅನುಜರ ಅರುಣಜರಮಂ ಸವಿ ನೋಡಿದನ್, ಅನುಜರ ಅರುಣಜಲ ರಕ್ತವನ್ನ ಸವಿ ನೋಡಿದನ್. ಇಂತು ನಿನ್ನ ಬಲ ಜಲ ನಿಧಿಯಂ ಸವಿ ನೋಡಿದನ್, ಸೈನ್ಯನು ರುಚಿ ನೋಡಿ ಆಯ್ತು. ಕೊಳನಂ ತವ ಕೀರ್ತು, ಈ ಸರೋವರದ ನೀರನ್ನೆಲ್ಲ ಕುಡಿದ್ಬಿಡ್ತೀನಿ. ಆ ಯಾವ್ದೋ ಒಂದು ಮೂಲಲ್ಲಿ ಕಣ್ಬಿಡ್ತಾ ಕೂತಿರ್ತೀಯಲ್ಲ, ಆಗ ನಿನ್ನ ರಕ್ತವನ್ನ ನಾನು ಕುಡಿತೇನೆ. ನನ್ನನ್ನು ನೋಡಕ್ಕಾಗದೆ ಹೆದರ್ಕೊಂತಾನೆ ನೀನು ಎತ್ಕೊಂಡಿರೋದು. ಸ್ವರಮಂ ಕೇಳಲ್ಕೆ ಎನ್ನುಗ್ರ ರೂಪಮಂ ನಿಂದು ನೋಡಲ್ಕೆ, ಕಣ್ಮದೆ ಸಾಧ್ಯವಾಗದೆ ಶಕ್ತನಾಗದೆ ಬಿಸಿಟ್ಟು ಕಮಲಾಕರಮಂ ಪೊಕ್ಕ ಎಲವೋ ಮರುಳೆ ಬರ್ತುಕಲ್ ಬಗೆವ. ಈ ಮಾತು ಬಹಳ ಚೆನ್ನಾಗಿದೆ. ಬರ್ತುಕಲ್ ಬಗೆವ ಅನ್ನೋದಕ್ಕೊಂದು ಹಿನ್ನೆಲೆ ಇದೆ. ಇವರು ಸಂಧಿ ಮಾಡ್ಕೊಂಡಾಗ ನಾನು ರಾಜ್ಯಕ್ಕಾಗಿ ಇರಿತಿಲ್ಲ, ನೆಲಕ್ಕಿರಿವೆನೆಂದಿರೆ ಛಲಕ್ಕಿರಿವೆ. ನಾನು ನನ್ನ ಹಠಕ್ಕಾಗಿ ಇರಿತಾ ಇದ್ದೇನೆ, ನನ್ನ ಪ್ರತಿಜ್ಞೆಯನ್ನು ನೆರವೇರಿಸ್ಕೊಳ್ಳೋಕೆ ಇರಿತಾ ಇದ್ದೇನೆ. ಆದ್ರಿಂದ ರಾಜ್ಯ ನನಗೆ ಬೇಡ, ನನಗೆ ಬೇಕಾಗಿರೋದು ಭೀಮನ ಸಾವು ಅಂತ ಹೇಳಿ ಅವ್ರನ್ನ ಒಪ್ಪಿಸ್ತಾನೆ. ಭೀಷ್ಮರು ಒಪ್ಕೊಂಡು, ನೀನೊಳ ಸರಿಯಾಗಿದೆ, ಈ ಛಲವೂ ಕೂಡ ನಿಜವಾಗಿ ಒಬ್ಬ ಕ್ಷತ್ರಿಯನಿಗಿರ್ಬೇಕಾದ ಸದ್ಗುಣವೇ ಅಂತ ಹೇಳಿ ಒಂದೇ ಒಂದು ಮಾತು ನಡೆಸ್ಕೊಡು, ಒಂದ್ ದಿವಸ ತಡ ಮಾಡು, ನಾನೊಂದು ಮಂತ್ರ ಹೇಳ್ಕೊಡ್ತೇನೆ, ನೀರೊಳಗೆ ಒಯ್ದ್ಕೊ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ. ನನ್ನ ಮುಖವನ್ನ ನೋಡಕ್ ಹೆದರ್ಕೊಂಡ್ತಾನೆ ನೀರ್ ಒಳಗಿರೋದು. ಮುಂದಿನ 5-6 ಮಾತುಗಳು ನಿಧಾನವಾಗಿ ಹೇಗೆ ಕೌರವನನ್ನ ಶಾಂತಿಯನ್ನ ಕದಡಿ ಕೋಪದ ಕಡೆಗೆ ಅವನನ್ನ ನುಗ್ಗಿಸ್ತು ಅನ್ನೋದನ್ನ ಆ ಮಾತುಗಳನ್ನ ಒಂದೊಂದೇ ನೀವು ಗಮನಿಸ್ಬೇಕು. ಅರ್ಜುನ ಹೇಳಿದ ಮಾತನ್ನು ಮುಂದುವರಿಸ್ತಾನೆ. ನೀರಿನಲ್ಲಿ ಕಪ್ಪೆಗಳ ಜೊತೆ ಏಡಿಗಳ ಜೊತೆ ಜಲದೋಳ್ ಮೀನಿರ್ಪವೋಲ್ ನೀಂ ಕೊಳದೊಳೆ ಮುಳುಗಿರ್ತ ಕಟ ಕೋಡ ಸೇಡಿಂಗೊಳಗಾದೈ. ಕೋಡ ಸೇಡು ಚಳಿಯ ಸೆಳೆತ. ಅನ್ಯಾಯ ಗಡಗಡ ನಡುಗ್ತಾ ಕೂತಿದ್ದೀಯ.
ನಿನ್ನ ದುರ್ಯೋಧನ ಪೆಸರ್ಕಿದು ಲಜ್ಜಾಕರಂ. ದುರ್ಯೋಧನ ಅಂದ್ರೆ ಯಾವ ಶತ್ರುವು ನನ್ನನ್ನು ಕೊಲ್ಲಕ್ಕಾಗದೇ ಇರುವಂತಹ ಶೂರ ಅಂತ ಅರ್ಥ. ಅಷ್ಟೊಳ್ಳೆ ಹೆಸರು ಇಟ್ಕೊಂಡು ಈಗಾಕೆ ಮುಖ ಮುಚ್ಕೊಂಡು ನೀರೊಳಗೆ ಅವಿತ್ಕೊಂಡಿರೋದು ಯಾಕೆ? ನಿನ್ನ ಪೆಸರ್ಕಿದು ಲಜ್ಜಾಕರಂ ತೋರಿದೆ. ನಿನ್ನಳವ ಅದು ಕ್ರಿಯಾಪದವೇ ಇಲ್ಲ. ನಿನ್ನ ಅಳವು ಅಂತಂದ್ರೆ ಬೆಂಕಿ ಹಾಕ ಅನ್ನೋ ಅರ್ಥ. ನಿನ್ನ ಪರಾಕ್ರಮಕ್ಕಷ್ಟು ಬೆಂಕಿ ಹಾಕ್ತು. ಸತ್ತರೆ ಹುಟ್ಟರೆ. ನೋಡು, ಈ ಮಾತನ್ನ ದುರ್ಯೋಧನನೇ ಭೀಷ್ಮರ ಹತ್ರ ಹೇಳಿದಾನೆ. ಅವನ ಮಾತನ್ನ ಅವನಿಗೆ ತಿರುಗಿಸಿ ಹೇಳಿದಾಗ ಅವನಿಗೆ ಮುಚ್ಚು ಬಿಗಿ ಆಗುತ್ತೆ, ಕೋಪ ಹೆಚ್ಚುತ್ತದೆ. ಅಜ್ಜ, ಸತ್ತವರೇನು ಹುಟ್ಟೋದಿಲ್ವಾ? ವೀರ ಪುರುಷನಾಗಿ ಕ್ಷತ್ರಿಯ ಬದುಕಬೇಕು, ಬಾಳಿ ಸಾಯ್ಬೇಕು. ಎಷ್ಟೋ ಜನ ಸಾಯ್ತಾರೆ, ಸತ್ತವರೆಲ್ಲ ಹುಟ್ತಾರೆ. ಸಾಯಕ್ ನಾನು ಹೆದರೋದಿಲ್ಲ. ಆದ್ರೆ ಬದುಕಿರೋ ಅಷ್ಟು ದಿವಸ 4 ಜನ ಗಂಡು ಗಂಡು ಅಂತ ಹೊಗಳೋ ಹಾಗೆ ಬದುಕ್ಬೇಕು ನಾನು. ಸತ್ತರೆ ಪುಟ್ಟರೆ ಪರಮಡು ಕೈದುಕೊಳ್ಳಿ ಹೇಳುವ. ಈಗ ನೋಡಿ, ಆಗ ದೀರ್ಘವಾದ ಸಂಸ್ಕೃತ ವಾಕ್ಯದ ಪ್ರಮುಖ ವಾಕ್ಯವನ್ನು ಹೇಳಿದ್ದನ್ನ ತೋರಿಸಿದ್ದೇನೆ. ಕೋಪ ಟೋಪ ವಿರಚಿತ ಬದ್ಧ ತ್ರಿಪುಟಿಯಾಗಿದ್ದ. ಈಗ ಹೇಳುವಾಗ ಬಿಡಿ ಪದಗಳು ಅವನ ನಿಧಾನವಾಗಿ ತಿವಿದು ಎಪ್ಸಾಕ್ ಕಾಣ್ತಾ ಇದ್ದಾರೆ. ಸತ್ತರೆ ಪುಟ್ಟರೆ ಪರಮಡು ಕೈದುಗೊಳ್, ತಗೋ ಕತ್ತಿ, ಏಳು, ಹೊರಡು ಅಂತ ಆತರ ಮಾಡ್ತಾ, ನಾನು ಬಂದಿದ್ದೇನೆ. ಯಾರು ನಾ ಬಂದಿರೋನು ನೋಡೊಂದ್ಸರಿ. ಕೌರವೇಂದ್ರಾಚಲ ಭದ್ರಂ ಬಂಧನೀತಂ ಕುರುಕುಲ ಮಥನೋದ್ಭೀಕರಂ ಭೀಮಸೇನಂ. ಕುರುಕುಲ ಕುರುವಂಶವನ್ನ ಮಥನ ಕಡಿಯುವುದರಿಂದ ಭೀಕರನಾಗಿರುವಂತಹ ನಾನು ಭೀಮ ಬಂದಿದ್ದೇನೆ ಅಂದಾಗ ಈಗ ಅವನು 50% ಕೋಪ ಹೆಚ್ಚಿದೆ, ನಿಧಾನಕ್ಕೆ ಹೆಚ್ಚಾಗಿದೆ ಅಂತ ಹೇಳ್ತಾನೆ. ಮುಂದಿನ ಮಾತು ಹೇಳ್ತಾನೆ, ನೀನು ಮಾಡಿದ ಪಾಪಗಳನ್ನೆಲ್ಲ ನೆನೆಸ್ಕೊಂಡು ಹೇಳಿ ಈಗ ಬಿಟ್ಬಿಡ್ತೀನಿ ನಿನ್ನ. ಹರಿಸಂಧಾನಕ್ಕೆ ಬಂದಂದ ಅವಘಡಿಸಿದ ಅಹಂಕಾರ ಮೆಲ್ಲಿತ್ತು. ಜೀವನದುದ್ದಕ್ಕೂ ಜಪ ಮಾಡ್ಕೊಂಡು ಮೀಸೆ ಮೇಲೆ ಕೈ ಇಟ್ಕೊಂಡಿದ್ಯಲ್ಲ, ಹರಿಸಂಧಾನಕ್ಕೆ ಬಂದಂದು. ಕೃಷ್ಣ ಸಂಧಾನಕ್ಕೆ ಬಂದು ಅವರು ರಾಜ್ಯದ ಹಾಕಿರೋಂಥವ್ರು, ಅವ್ರಿಗೆ ಏನು ಸ್ವಲ್ಪ 5 ಹಳ್ಳಿ ಕೇಳ್ತಾರಪ್ಪ, ಕೊಟ್ಬಿಡಪ್ಪ, ಸಂಧಿ ಮಾಡ್ಕೊಳ್ಳೋದು ನ್ಯಾಯ ಹೇಳಿದೆ ಕೊಟ್ಬಿಡ್ತಾರೆ. ತಾಕತ್ತಿದ್ರೆ ಬ್ರಾಹ್ಮಣರು ಬೇಡ್ತಾರೆ, ಕ್ಷತ್ರಿಯರು ಬೇಡೋದಿಲ್ಲ. ನೀನು ನಿಜವಾದ ಕ್ಷತ್ರಿಯ ಆಗಿರೋದಾದ್ರೆ, ಗಂಡುತನ ಇರೋದಾದ್ರೆ ಕಿತ್ಕೋ, ಯುದ್ಧ ಮಾಡಿ ಕಿತ್ಕೋ ಅಂತ. ಅಹಂಕಾರ ಎಲ್ಲಿ ಹೋಯ್ತು ಈಗ? ಯಾವ್ದು ಅಹಂಕಾರ? ಹರಿ ಕೃಷ್ಣನು ಸಂಧಾನಕ್ಕೆ ಬಂದಂದು ಅವಘಡಿಸಿದ ಅಹಂಕಾರ ಮೆಲ್ಲಿತ್ತೋ. ನಂಬರ್ 2, ಕೃಷ್ಣಾಂಬರ ಕೇಶಂ ಅಕೃಷ್ಟಿ ಮಾಡಿಸಿದ ಮದ ಮೆಲ್ಲಿತ್ತೋ. ಕೃಷ್ಣ ದ್ರೌಪದಿ ಅವಳ ಅಂಬರ ಮತ್ತು ಕೇಶವನ್ನ ಆಕೃಷ್ಟ ಮಾಡುವಾಗ ಅಹಂಕಾರ ಅಂತ ಮೆರಿತಿದ್ದೆಲ್ಲ ಎಲ್ಲಿ? ಎರಡನೇದು ಜ್ಞಾಪಿಸ್ತಾನೆ. ಒಂದೊಂದೇ ಅವ್ನು ಮಾಡಿ ಕೆಲಸಗಳನ್ನ ಜ್ಞಾಪಿಸಿ ಅದಕ್ಕೆ ನಾನು ಪ್ರತಿಕಾರ ಮಾಡ್ಬೇಕಾಗಿದೆ ಅನ್ನೋ ಇಂಡೈರೆಕ್ಟ್ ಸೂತ್ರ ಕೊಡ್ತಾನೆ. 3ನೇದು ಮಚ್ಚರದಿಂ ಎಮ್ಮಂ ಕಾಂತಾರಾದವಳು ತೆರ್ರನೆ ತೆರಿಪಿದ ಸೊಕ್ಕು. ಈಗಳೇನಾದದು? ಕಾಂತಾರದವಳು ಕಾಡಿನಲ್ಲಿ ಎಮ್ಮಂ ನಮ್ಮನ್ನು ತೆರ್ರನೆ ತಿರುಪಿದ, ಅರಸಿದ. ಸೊಕ್ಕು ಅಹಂಕಾರ ಏನಾದುದು ಎಂದು ಕುರುವಂಶಾಧೀಶನ ಮೂದಲಿಸಿದನ್ ಅದಟಂ ಭೀಮನ್ ಉತ್ತಮ ಭೀಮಂ. ಬರೀ ಭೀಮ ಅಲ್ಲ, ಉತ್ತಮ ಭೀಮಂ ಇಟ್ಟೇಳಿ ಅವನು ಅಲುಗಾಡಿದ್ದು ಅಲೆಗಳ ಮೇಲೆದ್ದದ್ದು ಕಾಣಲಿಲ್ಲ. ಅದರಿಂದ ಸಿಂಹನಾದಾಗ ಇದ್ದಾನೆ. ಹುಲಗಿರಿಯೇ ಒಡೆಯುವಂತೆ ಅಂತ ಕಿರಿಚಿಕೊಳ್ತಾನೆ. ಅಳರ್ದು ಕೊಳೆ ಭೀಮನ ಆ ಕೂಗು ವ್ಯಾಪಿಸಿ ಭೀಮ ಕೋಪವನಳಂ. ಅನಲ ಬೆಂಕಿ, ಕೋಪವೆಂಬ ಬೆಂಕಿಯು ಹೆಸರು ಒಯ್ದಿಟ್ಟ ಜಲದ ಹೋಲ್ ನೀರಿಟ್ಟ ಹಾಗೆ ಮರುಗಿದುದು, ಕುದಿಯಿತು. ಕೋಪಾನಳವು, ಕೋಪ ಎಂಬ ಬೆಂಕಿಯು ಅನ್ನಕ್ಕೆ ನೀರಿಟ್ಟು ಬೆಂಕಿ ಹಾಕಿ ಕುದಿಸ್ತೀವಲ್ಲ, ಹಾಗೆ ನೀರು ಕುದಿಯುವಂತೆ ಆ ಸರೋವರದ ಜಲವೆಲ್ಲ ಕೊತ ಕುದಿಯಿತು ಅಂತ. ಭೀಮನ ಅಪಾರವಾದ ಕೋಪದ ತೀವ್ರತೆಗೆ ಇಡೀ ಸರೋವರದ ನೀರು ಕಾದಿದ್ದರಿಂದ ನೀರೊಳಗೆ ಮತ್ತೊಂದೊಳಗೆ ಪತಾಕಂತ ಒಂದು ಸುಂದರ ಕಲ್ಪನೆ ಮಾಡಿದ್ದಾನೆ.
ಮರುಗಿದುದು ಕುದೀತು, ಕೊಳದ ಜಲ ಮೈದೆ ಕಾಯ್ದು, ಹೆಸರೋಳ್ ಕೂಳ್ ಕುದಿವಂತೆ ಕುದಿದವು ಅನಿಮಿಷ ತತಿಗಳು ಮೀನ. ಅನಿಮಿಷ ಮೀನುಗಳು ರೆಪ್ಪೆ ಇಲ್ದವು, ಬಿಡದೆ ಇರವು ಆ ಮೀನುಗಳು ಕೂಡ. ಅಕ್ಕಿ ಕಾಳು ಕುದಿಯುವಾಗ ಒಂದೊಂದು ತಪಕ್ ತಪಕ್ ಕಾಣುತ್ತಲ್ಲ, ಹಾಗೆ ಸರೋವರದಲ್ಲಿ ಮೀನು ಕುದಿಯಿತು. ಗಟ್ಟಿಯಾಗಿ ಕೂಗಿ ಆರ್ಭಟ ಮಾಡಿದಾಗ ಭೀಮನಿಗೆ ಈಗ 75% ಭಾಗ ಕೋಪ ಆಯ್ತು. 75 ಭಾಗ ಮಂತ್ರ ಮರಿತು. ಆರವಮಂ ಶಬ್ದ ಭೀಮಂದು ಎಂತ ಶಬ್ದ. ನಿರ್ಜಿತ ಕಂಠೀರವ ರವಮಂ, ಕಂಠೀರವ ಸಿಂಹ, ಸಿಂಹದ ರವ, ಸಿಂಹದ ಕೂಗು. ಆರವಮಂ ನಿರ್ಜಿತ ಕಂಠೀರವ ರವಮಂ ನಿರಸ್ತ ಘನರವಮಂ, ಘನ ಅಂದ್ರೆ ಮೋಡ, ಮೋಡಗಳ ಶಬ್ದವನ್ನ ಕೋಪಾರುಣ ನೇತ್ರಂ ಕೇಳ್ದ ನೀರೊಳಗಿರ್ದುಂ ಬೆಮರ್ತನು ರಘುಪತಾಕಂ. ಕೋಪದಿಂದ ಕೆಂಪಾದ ದುರ್ಯೋಧನನು ಆ ಶಬ್ದವನ್ನ ಕೇಳಿ ನೀರೊಳಗಿದ್ದು ಕೂಡ ದೇವತನು ಅಂತ ಬೆಮರ್ತಂ ಉಮ್ಮಳಿಸಿ ಅಥೈರಿಸಲಾರದೆ ಜಲಮಂತ್ರಮನೇನು ಮಂಬಯ್ಯದೆ ಕೋಪೋದ್ರೇಕವೊಂದನ್ನೇ ಬಗೆದು, ಅಯ್ಯೋ ಇನ್ನು ನಾನು ಇಲ್ಲಿ ಇರಬಾರ್ದು, ನನ್ನ ಕೂರದರು ಶತ್ರುಗಳು ನನ್ನನ್ನು ನೋಡಿ ನಗರೆ. 38 ಕಡೆ ಸಾಲು. ಒಳದೊಳಗೆ ಉಳಿದರಿಪ್ಪನೆಂದು ನಗರೆ ಕೂರದರೆಂದು, ಪುರುಷರ ಗಣನೆಗೆ ಒಂದೇ ಎನ್ನ ನಾನೇ ಲಘು ಮಾಡುವೆನೆ. 4 ಜನರ ಬಾಯಿಗೆ ನಾನು ಸಿಗ್ತೇನಲ್ಲ, ಇಷ್ಟು ದಿವಸ ನಾನು ಗೌರವಸ್ಥನಾಗಿ ಪ್ರತಾಪಿಯಾಗಿ ಕಲದಂಕ ಮಲ್ಲನಾಗಿ ಮೆರೆದಿದ್ದಲ್ಲ, ದಂಡ ಆಯ್ತಲ್ಲ ಅಂತ ಹೇಳಿ ಅವನು ಜಲಸ್ತಂಭವನ್ನ ಬಿಟ್ಟು ಪರಿಣಾಮ ರಮಣೀಯವಾಗಿ ಕೆಡೆ ಅಹಂಕಾರ ಗೆಡದೆ ಮೇಲೆದ್ದು ಬರ್ತಾನೆ. ಎದ್ದು ಬರುವಂತಹ ಚಿತ್ರ ಅದ್ಭುತವಾದ ಕಾವ್ಯದಲ್ಲಿ ಒಂದು ಒಳ್ಳೆಯ ರಸಸ್ಥಾನ ಇದು. ಪಾತಾಳ ಲೋಕದಿಂದ ಕೋಪದಿಂದ ಪ್ರಳಯ ಭೈರವನು ಪ್ರಳಯ ಕಾಲದಲ್ಲಿ ಮೇಲೆದ್ದು ಬರುವಂತೆ, ಯಾರು ಅಂತ ಪ್ರಳಯ ಕಾಲದ ರುದ್ರ ಹೊಣೆಗಣ್ಣನ ಬೆಂಕಿಯನ್ನು ಹೊರಗೆ ತೆಗೆದು ಜಗತ್ತನ್ನೇ ಭಸ್ಮ ಮಾಡುವವನಾಗಿ ಆಗ ಮಾಡುವಂತಹದ್ದು ನಟರಾಜನ ನಾಟ್ಯ. ಯಾರೋ ಮಾತಾಡ್ತಾ ಇದ್ರಲ್ಲ, ಏನೋ ಧ್ವನಿ ಕೇಳ್ತಾ ಇದೆ. ಮಾತಾಡ್ಬೇಡಿ. ರಸಯಿಂ ಕಾಲಾಗ್ನಿ ರುದ್ರಂ ಪರಮಡುವಲ್ ಅಂತ ಸರೋ ಮಧ್ಯದಿಂ ಸಾಹಸ ಕಲ್ವ ಗರ್ವಾಲಂಕೃತಂ ಕೊಳೆ ಪರಮಡ್. ಎಲ್ಲಿದನ್ ಭೀಮನಂದೆಂಡೆಸೆಯಂ ನೋಡುತ್ತೆ. ಮತ್ತದ್ಭುತ ನಟ ನಿಟಿಲಾಲೋಲ ಕೀಲಾಕ್ಷಿವೋಲ್ ಎಳ್ಳಿಸೆ ಕೋಪ ರಕ್ತ ನೇತ್ರಂ ನಿಜ ಭುಜ ಗದಯಂ ತೂಗಿದಂ ಧಾರ್ತರಾಷ್ಟ್ರಂ. ಸೂಕ್ಷ್ಮ ಹೇಳಿದ್ದೆ ಹಿಂದಿನ ದಿವಸ. ಹಾಗೆ ಕಾಲಾಗ್ನಿ ರುದ್ರನು, ಪ್ರಳಯ ಕಾಲದ ರುದ್ರನು ರಸದಿಂದ ಪಾತಾಳದಿಂದ ಮೇಲಕ್ಕೆ ಬರುವ ಹಾಗೆ ಈ ದುರ್ಯೋಧನನು ಕೂಡ, ಇವನು ಅವನು ಹಣೆಗಣ್ಣಿನಿಂದ ಬೆಂಕಿ, ಇವನು ಕೋಪಾರಕ್ತ ನೇತ್ರ ನಿಜ ಜಗದೇಂ ತೂಗುತ್ತ ಮೇಲೆ ಬಂದಿದ್ದಾನೆ. ಎಲ್ಲಿ ಭೀಮ ಎಲ್ಲಿ ಅಂತ 8 ದಿಕ್ಕಿಂದ ನೋಡ್ತಾ ಅವನು ಹೇಗಿದ್ದಾನೆ ಅನ್ನೋದಕ್ಕೆ ನಟರಾಜನ ಚಿತ್ರದ ಹೋಲಿಕೆಯನ್ನು ಪೂರ್ಣ ಕೊಡ್ತಾನೆ. ಅದ್ಭುತ ನಟ ಶಿವನ ಲೋಲ ಚಂಚಲವಾದ ಕೀಲ ಅಂದ್ರೆ ಉರಿಯುವಂತಹ ಶಿವೋಲ್ ಕಣ್ಣುಗಳಿಂದ ಹೊಂದಿದವನಾಗಿ 8 ಎಸೆ ನೋಡುತ್ತಾ ಎಲ್ಲಿದಂ ಭೀಮನೆಂದು ಎಳ್ಳಿಸೆ ಕೋಪ ರಕ್ತ ನೇತ್ರ. ಕೋಪದಿಂದ ಆರಕ್ತ ಕೆಂಪಾದ ನೇತ್ರ ಕಣ್ಣುಗಳು ಎಳ್ಳಿಸೆ ದಗದಗ ಉರಿಯುತ್ತಿರುವಾಗ ಮುಂದಿನ ಮಾತನಾಡಿ ನಿಜ ಭುಜ ಗದಯಂ ತೂಗಿದಂ. ಫೋಟೋ ಕೊಟ್ಟಿದ್ದಾರೆ, ಹಿಂಸಿದ್ದಾರೆ ನೋಡ್ತೀವಿ. ಗದ್ಯಭರತನಿಗೆ ಆ ಎದ್ದು ಬಂದ ಚಿತ್ರವನ್ನ ಕಣ್ಣಿಗೆ ಕಟ್ಟಾಕಿ ಚಿತ್ರತಾನೆ, ಹೆಗಲ ಮೇಲೆ ಇಟ್ಕೊಂಡು ಗದೆಯನ್ನು ತೂಗಿದಂ ದುರ್ಯೋಧನಮಲ್ಲ. ದುರ್ಯೋಧನಕ್ಕೆ ಬೇರೆ ಪದ ರಾಷ್ಟ್ರ. ಆ ಪದದಲ್ಲೇನೆ ಅವನ ಪೌರುಷವನ್ನ ಕವಿ ವ್ಯಂಗ್ಯವನ್ನು ಧ್ವನಿಸಿದ್ದಾನೆ. ಧೃತರಾಷ್ಟ್ರನ ಮೇಘ ಧಾರ್ತರಾಷ್ಟ್ರ ಅದೇನು ವಿಶೇಷ ಅಲ್ಲ. ಆದರೆ ದುರ್ಯೋಧನ ತನ್ನ ಅಲ್ಪ ಪ್ರಾಣಕ್ಕೂ ಧಕಾರದ ಮಹಾಪ್ರಾಣ ಪ್ರಯೋಗಕ್ಕೂ ಇರುವ ಧ್ವನಿ ವ್ಯತ್ಯಾಸ
ಕಾವ್ಯದ ರಸದ ಅನುಭವಕ್ಕೆ ಅದ್ಭುತ. ಅಂತೂ ನಿಜ ಭುಜಗದೆಯಂತೂ ಗುತ್ತು ಮಿರ್ತ ನಂದ ಶೋಕ ಪತಾಕನ. ನಂದ ಶೋಕ ಪತಾಕ ಅಂದ್ರೆ ಉರಗ ಪತಾಕ ಅಂತ. ಅವನಿಗೆ ಹಾವಿನ ಬಾವುಟ. ಅದಕ್ಕೆ ಅವನು ಯಾವಾಗ್ಲೂ ಕೋಪಿಷ್ಠನಾಗಿರೋದು, ಹಠ ಹಿಡಿಯೋದು, ಹಿಡಿದ ಹಠವನ್ನ 12 ವರ್ಷ ಬಿಡುವುದಿಲ್ಲ ಅನ್ನೋಂತಹ ಹಾವಿನ ದ್ವೇಷ ತೋರುವಂತಹದ್ದು ತಾನು ಸ್ವಭಾವ. ಆದ್ರಿಂದಲೇನೆ ಪಾಪ ಉರ್ಗವನ್ನ ತಂದಿಟ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ತಂದ ಶೋಕ ಪತಾಕನ ಸರಗಿಲ್ಲದ ಮೈಗಲಿತನಕ್ಕೆ ಮೆಚ್ಚಿ. ಈ ವಾಕ್ಯ ನೀವು ಗಮನಿಸ್ಬೇಕು. ಹಾಗೆ ಎದ್ದು ಒಂದು ಅವನನ್ನು ನೋಡಿ ಭೀಮ ಅಂತ ತಲೆ ತೂಗ್ತಾನೆ ಆನಂದದಿಂದ. ಗಂಡೆ, ಗಂಡು ಅಂದ್ರೆ ನೀನ್ ಕಣೋ, ಇನ್ನೊಂದು ದಿವಸ ನೀನ್ ಇದ್ದಿದ್ರೆ ನಾವು ಬಾಯಿ ಬಡ್ಕೋಬೇಕಾಗಿತ್ತು. ಬಲರಾಮ್ ಬಂದ್ರೆ ನಿನ್ನ ಹತ್ರ ತೊಂದರೆ ಮಾಡಕ್ ಆಗ್ತಿರ್ಲಿಲ್ಲ, ನೀನೇ ಗೆಲ್ತಿದ್ದೆ, ನಾವು ಸೋಲ್ತಿದ್ದೆ. ಆದ್ರೆ ಸೋತರು ಪರವಾಗಿಲ್ಲ ಅನ್ನೋ ಹಂಗೆ ನೀನ್ ಎದ್ ಬಂದ್ಬಿಟ್ಟಿಯಲ್ಲ. ಅದು ಇನ್ನೊಂದ್ ದಿವಸ ಕಾಲಹರಣ ಮಾಡಿ ನಮ್ಮನ್ನ ಗೆಲ್ಲುವ ಅವಕಾಶವನ್ನ ನೀನಾಗಿ ಬಿಟ್ಟೆ ಅಂದ್ರೆ, ಯಾಕೆ ಬಿಟ್ಟೆ ಅಂದ್ರೆ ಅಹಂಕಾರ, ಸತ್ವ, ತತ್ರ ತೇಜಸ್ಸು. ಅದಕ್ಕೆ ಭೀಮ ಮನಪೂರ್ವಕವಾಗಿ ಮೆತ್ತಾನೆ. ಸೆರಗಿಲ್ಲದ ಸಹಾಯವಿಲ್ಲದ ಮೈಗಲಿತನಕ್ಕೆ ಪರಾಕ್ರಮಕ್ಕೆ ಮೆಚ್ಚಿ ತಲೆಯಂತೂಗಿ ನಿಜ ಭುಜ ಪ್ರತಾಪ ನಿರ್ಜಿತ ನಿಖಿಲ ಭೀಮಸೇನಂ ಕೌರವನಿದಿರ್ಗೆ ಬಂದು. ಈಗ ಭೀಮಸೇನ ಆಡಂಬರ ಅವನನ್ನ ಮಾಡಿದ ಕೆಲಸಗಳನ್ನ ನೆನೆಸ್ಕೊಂಡು ಬೈದಾಡುವಂತ ಯುದ್ಧಕ್ಕೆ ಬಂದು. ಕುಮಾರವ್ಯಾಸನಲ್ಲೂ ಇದೇ ರೂಢಿ. ಅವನ ಯುದ್ಧವನ್ನು ವರ್ಣಿಸೋದಕ್ಕಿಂತ ಹೆಚ್ಚಾಗಿ ಯುದ್ಧದ ಆರಂಭ ಕಾಲದ ಯುದ್ಧಕ್ಕೆ ನಿಂತ ಭಟರ ಪರಾಕ್ರಮವನ್ನು ಹೇಳುವುದು ಮತ್ತು ಯುದ್ಧದ ಪರಿಣಾಮವನ್ನು ಹೇಳುವುದರ ಮೂಲಕ ಯಾರು ಶೂರ ಯಾರು ಅಶೂರ ಅನ್ನೋದನ್ನ ಚಿತ್ರಿಸುವಂತಹದ್ದು. ಇಲ್ಲೂ ಹಾಗೇನೆ ಯುದ್ಧದ ಮುಂಚೆ ರೂಪದ ಈ ಸಂಭಾಷಣವನ್ನ ನೋಡಿ. ಏನೋ ಅವಿತ್ಕೊಂಡಿದ್ದೀಯ, ನಿನ್ನನುಜ ನರುಣ ಜಲಮಂ ತವೆ ಪೀರ್ದೆನು. ತವೆ ಚೆನ್ನಾಗಿ ಹಿಂದೆ ನಿನ್ನ ತಮ್ಮನ ಹೃದಯದ ರಕ್ತವನ್ನು ಕುಡಿದಿದ್ದೇನೆ. ನೀ ಪೊಗೆ ಕೊಳನಂ ಸರೋವರ ಕವಿದಾಗ ನಾನ್ ಬಿಡ್ತೇನ, ಜೊತೆಲೆ ಬಂದಿದ್ದೇನೆ. ಬೆನ್ನೆನೆ ಬಂದಾತಂ ಶೌರ್ಯೋನ್ನತನ್ ಈ ಇರ್ದನಲ್ತೆ ಕೌರವ ಮಲ್ಲಂ. ಈ ಕೌರವ ಮಲ್ಲ 43ನೇ ಪದ್ಯ. ಈ ಕೌರವ ಮಲ್ಲ ನಾನು ನಿನ್ನ ಹಿಂದ್ಗಡೆಯೇ ಬಂದಿದ್ದೇನೆ, ನಿನ್ ಬಿಟ್ಬಿಡ್ತೀನ ಅಂತ ಅವನನ್ನ ನೆರಮನುಂಟು ಮಾಡಿ, ಅಂದ್ರೆ ಮರ್ಮಸ್ಥಳಕ್ಕೆ ನೋವು ಉಂಟಾಗುವಂತೆ ನುಡಿದು. ಬಹಳ ಚೆನ್ನಾಗಿದೆ ಮುಂದಿನ ಮಾತು. 44ನೇ ಪದ್ಯ. ಯಮರಾಜ ಪ್ರಿಯ ಸೂನುಗಂ ಧರ್ಮರಾಯ ನಿನಗಂ ಗಾಂಡೀವ ಧನ್ವಂಗಮಂ ಅರ್ಜುನ. ಯಮಳರ್ಗಂ ನಕುಲ ಸಹದೇವರು. ಪ್ರಿಯೆಯಪ್ಪ ಕೃಷ್ಣೆಯ ಕಚ ಪ್ರಾರಂಭಮಂ ಬಾಹು ವಿಕ್ರಮಿ ದುಶಾಸನಂದು ಕೃಷ್ಣೆಯ ದ್ರೌಪದಿಯ ಕಚ ಪ್ರಾರಂಭಮಂ. ಕೂದಲು ಕಚ ಪ್ರಾರಂಭ, ಅದ್ರ ಬುಡ ಕೈ ಹಾಕಿ ಎಳೆಯುವಾಗ ಗಂಡುತನ ಇತ್ತಲ್ಲ, ನೀರಲ್ಲಿ ಅವಿತ್ಕೊಳ್ಳುವಾಗ ಆ ಗಂಡುತನ ಎಲ್ಲೋಯ್ತು? ಎಷ್ಟು ಚೆನ್ನಾಗಿದೆ ಪ್ರಶ್ನೆ. ಕಚ ಪ್ರಾರಂಭಮಂ ಬಾಹು ವಿಕ್ರಮಿ ದುಶಾಸನಂದು ಹೀಗೆ ಬಂದು ಎಲ್ಲಿರ್ತೆ ಈ ಗಂಡ ಗರ್ವಂ ಅದು ಇಂದು ಎಲ್ಲಿ ಪೋಯ್ತು? ಛಂಡ. ಕಾವ್ಯಗಳಲ್ಲಿ ಇಂಥ ಪದಗಳನ್ನು ಬಳಸೋದಿಲ್ಲ, ಆದರೆ ಅಪರೂಪಕ್ಕೆ ಇದೊಂದು ಜಾಗದಲ್ಲಿ ಕೆಟ್ಟ ಪದವನ್ನು ಬಳಸ್ತಾನೆ. ನೀನು ಗಂಡ, ಯಾರು ಹೇಳಿದ್ದು? ಗಾತೆ ಶಾ ಇಟ್ಕೊಳ್ಳಿ. ಈ ಗಂಡನ ಯಾರು ಮಾಡಿದಾರ ನಿನಗಿಂದು? ಈ ಗಂಡುತನ ಯಾರು ಮಾಡಿದ್ರು ಹೇಸಿತನವನ್ನ ಅಂತ ಹೇಳಿ ನಿಲ್ಸಿ ಅಂದಾಗ ಎದ್ದು ಬಂದ್ಮೇಲೆ ತಾನೆ ಈ ಮಾತುಗಳು. ಅದಕ್ಕೆ ಅವನು ಹೇಳೋ ಉತ್ತರ ಎಷ್ಟು ಚೆನ್ನಾಗಿದೆ. ಅಲ್ಲೇ ಎಷ್ಟು ಮಾತಾಡ್ತೀವ ಭೀಮಾ, ಈ ನೆನ್ನೆವರೆಗೂ ಅಡುಗೆ ಭಟ್ಟ ಹಾಕಿದ್ದೆ, ಇವತ್ತು ಇಲ್ಲಿ ಮಾತಾಡಕ್ ಬಂದಿದ್ಯಲ್ಲ, ಅಡುಗೆ ಮಾಡಿಟ್ಟು ಬಂದ್ಯೋ? ಊಟ ಆಯ್ತು? ಎಲ್ರಿಗೂ ಊಟ ಮಾಡಿ ಪಾತ್ರೆ ತೊಳೆದಿಟ್ಟು ಬಂದ್ಯೋ? ಭೀಮ ಅಡುಗೆ ಮಾಡಿದ್ ನಿಜ, ಅದನ್ನ ಒತ್ತು ಹೇಳ್ತೀನಿ. ಗಂಡಲ್ಲ ಅಂದ್ರೆ ನೀನೇನು ಅಡುಗೆ ಭಟ್ಟ? ನಿನಗೆ ಯಾಕೆ ಗಂಡುತನದ ಮಾತು ಅಂತ ಇಂಡೈರೆಕ್ಟ್ ಆಗಿ ಬೈಯೋದು. ಚಿಕ್ಕ ಕಂದ ಪದ್ಯ, ಇದು ಸರಿ ಸುಂದರವಾಗಿದೆ. ಗಮಂ ಕೊಂಡಾಯಿಸಿ ಆ ಪದ ಯಾವತ್ತು ನಿರಂತರ ಒಂದೊಂದು ಕಿವಿಗೆ ಬಡಿಯುವಂತಹ ಶೈಲಿ ನೋಡಿ. ಚಟ್ಟು ಗಮಂ ಕೊಂಡು ಆರಿಸಿ ಬಡಿಸ್ಬೇಕು. ಒಳ್ಳೆ ಅಡಿಗೆ ಭಟ್ನಾದವನು ಬಡಿಸೋದಕ್ಕೆ ಒಂದು ರೀತಿ ನೀತಿ ಕ್ರಮ ಇದೆ.
ಬಿಸಿ ಬಿಸಿಯಾಗಿ ತಂದು ಸುರಿಯೋದಲ್ಲ, ಅಟ್ಟು ಅಡುಗೆ ಮಾಡಿದ್ಮೇಲೆ ಆರಿಸಿ ಊಟಕ್ಕೆ ಬೇಕಾಗುವ ಹಾಗೆ ಹಿತವಾಗಿ ಮಿತವಾಗಿ ಬಿಸಿಯನ್ನ ಕಡಿಮೆ ಮಾಡಿ ಬೋನಮಿಟ್ಟು ಬಂದೆಯ, ಊಟ ಹಾಕಿ ಬಂದೆಯ ಯಜಮಾನ್ರಿಗೆ. ಗದಗೊಂಡೊಟ್ಟೈಸಿ ಕಾಡುವಂತುಟು ಕೊಳೆ ನಿನಗೆ ಗಂಡ ಗರ್ವಮಾಯ್ತೆ. ಈಗ ಅಡುಗೆ ಭಟ್ಟನಾಗಿ ಯಜಮಾನ್ರಿಗೆ ಊಟ ಹಾಕಿ ಸೇವೆ ಮಾಡ್ಕೊಂಡಿರ್ಬೇಕಾದ ನಿನಗೆ ಕಟ್ಟು ಗರ್ವ ಎಲ್ಲಿಂದ ಬಂತು? ಯಾವತ್ ಬಂತಪ್ಪ ಇದೆಲ್ಲ ನಿನಗೆ? ಹೆಸರ ನೀಡುವ, ಅನ್ನಕ್ಕೆ ನೀರಿಡುವ, ಅಕ್ಕಿ ಖರ್ಚುವ, ಖರ್ಚು ಅಂದ್ರೆ ತೊಳೆ, ಅಕ್ಕಿಯನ್ನು ತೊಳೆಯುವಂತಹ ವ್ಯಸನಂ. ಎರಡನೇದು ಕೈಗೆ ಎರೆವ, ಕಂಚು ಖರ್ಚುವ, ಪಾತ್ರ ತೊಳೆಯುವ ವ್ಯಸನಂ. ವ್ಯಸನಕ್ಕೂ ಅದು ನಿನ್ ಡ್ಯೂಟಿ. ಮತ್ಸ್ಯನ ಬಾಣಸಿಗಂಗೆ ವಿರಾಟರಾಜನ ಬಾಣಸಿಗನಿಗೆ ಎಲ್ಲವೋ ನಿನಗೆ ಈ ಹಸನಂ ಯಾರು ಕೊಟ್ಟರು ಎಂದು ಮುಟ್ಟಿ ಮೂದಲಿಸಿ ನುಡಿಯ ಭೀಮಸೇನ ಮುಗುಳ್ನಕ್ಕು. ಅಯ್ಯೋ, ನಾನಿಲ್ಲಿ ಅಡುಗೆ ಮಾಡಕ್ಕೆ ಬಂದಿರೋದು. ಎಷ್ಟು ಚೆನ್ನಾಗಿ ಟ್ವಿಸ್ಟ್ ಮಾಡ್ತಾನೆ ದುರ್ಯೋಧನನ ಮಾತನ್ನ ನೀವು ನೋಡ್ಬೇಕು. ಪಿರಿಯಣ್ಣನ ನನ್ನಿಯನಾದರದಿಂದ ಕಾಯಲ್ಕೆ ಎರಕ್ಕೆ ಬಾಣಸೊಗೈವೆನ್. ಅಣ್ಣನ ಮಾತು ನಡೆಸೋದಕ್ಕೋಸ್ಕರ ನಾನು ಅಡುಗೆ ಮಾಡಕ್ ಬಂದಿದ್ದೇನೆ, ನಿಮ್ಮನ್ನೆಲ್ಲ ತೆಗೆದು ಭೂತ ಪ್ರೇತ ಪಿಶಾಚ ಕೋಟಿಗೆ ಊಟ ಮಾಡ್ಸಕ್ ಬಂದಿದ್ದೀನಿ ಕಣೋ. ಕೇಳು, ಬಾಣಸೊಗೈವೆನ್ ಕುರು ವಂಶಜ ಕೇಳ್, ನಿನ್ನೀ ಶರೀರ ಮಾಂಸದೊಳೆ ಮರುಳ್ಗೆ ಬಾಣಸೊಗೈವೆನ್. ಮರುಳ್ಗೆ ಭೂತ ಪ್ರೇತಗಳಿಗೆ. ಮುಂದಿನ ಮಾತು, ಅವನು ವೈರ ಯಾವಾಗಿಂದ ಬಂದಿತ್ತು ಅಂತ ಹೇಳಿದ್ನಲ್ಲ, ಅವನು ಜ್ಞಾಪಿಸ್ಕೊಂಡು ಹೇಳ್ತಾನೆ, ಹೌದು, ಭೀಮ ದುರ್ಯೋಧನನ ಪಾಪಗಳನ್ನ ಒಂದೊಂದಾಗಿ ಜ್ಞಾಪಿಸ್ಕೊತಾನೆ. ಜತುಗೇಹವನಲ ದಾಹದಿಂ, ಜತುಗೇಹದಲ್ಲಿ ದಾಹ ಬೆಂಕಿ, ವಿಶೇಷಾಲಿಪ್ತ ಗುಪ್ತಾನ್ನದಿಂ, ವಿಷ ಕುಡಿಸಿ ಬಾವಿಗೆ ಹಾಕಿದ್ರು. ಕೃತಕದ್ಯೂತ ವಿನೋದದಿಂ, ಮೋಸದ ಪಗಡೆ ಆಟ ಆಡಿದ್ರು. ಈ ಒಂದೊಂದೇ ಲೆಕ್ಕ ಹಾಕಿ ಮಾಡ್ತೀನಿ, ನನಗೆ ಉತ್ತರ ಹೇಳ್ತೀನಿ ಅಂತ. 4 ಪದಕೇಶಾಂಬರಾಕ್ರೋಷ್ಟಿಂ ಎಳೆಯುವಂತಹದ್ದು. ಧೃತರಾಷ್ಟ್ರ ಪ್ರಜ ಪಾಂಡು ಸುತರಂ ಮುನ್ನಂ ಕೊಲ್ಲಲ್ಗೊಟ್ಟಿದೈ. ಗತಕಾಲಂ ಲಯಕಾಯ ಕಾಲವಾಯ್ತು, ಕಥಕಾಲಂ ಲಯಕಾಲವಾಯ್ತು, ನಿನ್ನಗೆ ಇನ್ನು ಅಂತ್ಯಕಾಲಂಗಡ. ಇನ್ನು 5 ನಿಮಿಷಕ್ಕೆ ನೀನು ಸಾಯ್ತಾ ಇದ್ದೀಯ ಅಂತ ಹೇಳಿ ಮರ್ಮೋದ್ಘಾಟನಂಗೈದು ಮೂದಲಿಸಿದನ ತರುಳೆ ನಿಂದುರುಗ ಧ್ವಜಂ ಅನಿವರ ಮುಖಮಂ ನೋಡಿ. ಅದೆಲ್ಲ ಪುರಾಣ ಬೇಡ, ಏನ್ ಮಾಡ್ಬೇಕು ನಿರ್ಣಯ ಆಗೋಗ್ಬಿಡ್ಲಿ. ನೀವು 5 ಜನ ಒಟ್ಟಾಗಿ ಬನ್ನಿ, ಇಲ್ಲ ಒಬ್ಬೊಬ್ಬರೇ ಬನ್ನಿ. ನೀವು ಹೇಗೆ ಹೇಳಿದ್ರು ಅದಕ್ಕೆ ನಿಜವಾದ ಗಂಡು ಅಂದ್ರೆ ದುರ್ಯೋಧನ. ಯುದ್ಧ ಮಾಡೋದಕ್ಕೆ ನಿಂತಾಗ ಒಂದು ಯುದ್ಧ ಯಾವತ್ತೂ ಇಬ್ಬರಿಗಾಗೋದು. ನೀವು 5 ಜನ ಬೇಕಾದ್ರೆ ಬನ್ನಿ, ಇಲ್ಲ ಒಬ್ಬೊಬ್ಬರೇ ಬನ್ನಿ. ನೀವು ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡಿ, ಕೊಂದಕ್ಕಾದ್ರೂ ನಾನು ಸಿದ್ಧ, ಯಾರ ಜೊತೆಲೂ ಸಿದ್ಧ. ಆ ಮಾತು ಇಲ್ಲಿ ಬರುತ್ತೆ. ಇರಲಿಂದಿ ಮಾದ್ರಿ ಪುತ್ರ ಬಡವುಗಳು, ಸಣ್ಣ ಮಕ್ಕಳು ಅವರತ್ತೇನು ನಾನು ಯುದ್ಧ ಮಾಡೋದು. ಹೇಗೈದ ಪರ್ ಧರ್ಮಪುತ್ರಂ ಬೆರ್ಸಿಗಳು ಬರ್ಕೆ ಭೀಮಂ, ಅವರ ಜೊತೆ ಧರ್ಮರಾಯ, ಹರಿಸುತ ಇಂದ್ರಪುತ್ರ, ಮೂವರುಂ ಬರ್ಕೆ ಮೇಣ್ ಐವರುಂ ಬರ್ಕೆ ಕೃತಾಂತಾತ್ಮದ ಕವನಜ ಕಂಡಿವದ್ದನ್ನೆರ್ಕಳಿ ಮೂವರೊಳ್ ವರ್ಬಂ ಬರ್ಕೆ. ಈ ಮೂರಲ್ಲಿ ಯಾರಾದ್ರೂ ಒಬ್ಬರು ಬೇಕಾದರೂ ಬರ್ಲಿ. ಕೃಷ್ಣಂ ತೊಡರ್ ತನಿ ಬರಂಬರ್ಕೆ. ಸಾಲ್ದ, ಅವನು ಕೃಷ್ಣನ್ನು ಕರ್ಕೊಂಡೆ ಬನ್ನಿ. ಪನ್ನಮೀವೆಂ, ನಿಮಗೆ ಭಗ್ನವನ್ನ ಕೊಡುತ್ತೇನೆ ಅಂದಾಗ ಧರ್ಮನಂದನ ದುರ್ಯೋಧನನ ಮುಖವನ್ನು ನೋಡಿ ಅಧರ್ಮವನ್ನು ನೆನೆಯದೆ ಚೆತ್ತ ಧರ್ಮವನ್ನು ನೆನೆಯುತ್ತಾ, ನಾನು ಯಾವತ್ತೂ ಮೃದು ಮಧುರ ಧರ್ಮದ ದಾರಿ ಬಿಡುವವನಲ್ಲ. ಆಗದು ಸಮರಂ, ಯಾಕೋ ಯುದ್ಧದ ಮಾತು ಈಗಲೂ ಹೇಳ್ತಾ ಇದ್ದೀಯ. 52 ಆಗದು ಸಮರಂ ಗುಣಯುದ್ಧನಾಗು ಮಹಾಭೋಗ ಭಾಗಿ ನಿನ್ನಾಳ್ವ ಮಹೀಭಾಗಮಂ ಸಕಲ ಮಹೀಭಾಗಮಂ. ನೀನೆ ಕೊಂಡು ಸುಖವಾಗಿರಲಾಗ ಎಲ್ಲ ನೀನೇ ತಗೋ ಅಂತ ಹೇಳ್ತಾನೆ. ಧರಣಿ ಚಕ್ರಮನೊಪ್ಪುಗಳು ಬಗೆಯದಿರು ವಿದ್ವೇಷಮಂ.
ನೈವರಂ ನಿನ್ನಾಳ್ ವಸಕೈಸಿಗೊಳ್ ಆಳ್ ಬೆಸಕೈಸಿಗೊಳ್ ಬೆಸನ ಮಾಡಿಸಿಕೊ. ನಾವು 5 ಜನ ನಿಮಗೆ ಸೇವಕರಾಗಿರ್ತೀವಿ. ನೆನೆಯದಿರಿ ಕೀಳ್ಪೊಕ್ಕಿನೋಳ್ ತೊಟ್ಟುಕೊಂಡಿರ ಇರದು ಅಂಬುದ ಕೀಳ್ಪೊಕ್ಕಿನೋಲ್ ಅದನ್ನ ಸಂಧಿಗಳ ಕಲ್ಲಿನ ಸಂಧಿಗಳಲ್ಲಿರುವಂತಹ ಕಸ ಅನ್ನೋ ಅರ್ಥ. ತೊಟ್ಟುಕೊಂಡಿರದೆ ಎಮ್ಮ ಅಂಬುದಂ ಹೇಳುವುದನ್ನ ಇಂಬುಕೈ ಕೇಳಿಸ್ಕೊ. ಮನದೋಳ್ ಶಾಂತಿ ವಿಶ್ರಾಂತಿ ಸೋದರ ಎಂಬಂತು ಉಪಕಾಂತಿಯಂ ಶಾಂತಿಯಂ ಗುರು ಲಕ್ಷ್ಮ ಪಾಲ ಚೂಡಾಮಣಿ. ದುರ್ಯೋಧನ ಸಂಬೋಧನೆ ಮಾಡುವುದಂದ್ರೆ ಕಡೆ ಪದ ಸಂಬೋಧನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವನ ಮನಸ್ಸಿನ ದಿವ್ಯತೆಗೆ ಸಾಕ್ಷಿಯಾಗಿದೆ. ಕುರುವಂಶದ ಕುಲವಂಶದ ಕ್ಷಮಾ ಭೂಮಿಯನ್ನ ಪಾಲನೆ ಮಾಡುವಂತಹ ಚೂಡಾಮಣಿ ಚೂಡರತ್ನ ಆಗಿರುವಂತೆ ಬಾರೋ ಏನೇ ಹರಿಯಂದಂ. ದುರ್ಯೋಧನ ಕೃಷ್ಣ ಬಾಯಿ ಹಾಕ್ತಾನೆ. ಬಹಳ ಯಾಕೆ ಹೀಗೆ ನನ್ನ ತಲೆಗೆ ಹೋಗ್ತಲೇ ಇಲ್ಲ. ಅಂದ್ರೆ ನನ್ ಸಂಧಾನ ಬಂದಾಗ್ಲೂ ಹೇಳಿಲ್ವಾ, ಧರ್ಮ ಹೇಳ್ತಾ ಇದ್ದಾನೆ ಒಪ್ಕೋ, ಸಂಧಿ ಒಪ್ಕೋ ಅಂತ ಒಗ್ಗರಣೆ ಹಾಕ್ತಾನೆ. ಕೃಷ್ಣನ ಬಾಯಲ್ಲಿ ಮಾತು ಬರಬಾರ್ದು. ಯಾಕೆಂದ್ರೆ ಕೃಷ್ಣ ಸಂಧಾನಕ್ಕೆ ಬರುವಾಗ್ಲೇನೆ ಸಂಧಿಯನ್ನು ಮಾಡದ ಹಂಗೆ ಮುರಿಬೇಕು ಅಂತ ಬಂದಿದ್ದವನು ತಂತ್ರಿ. ಹರಿಯಂದಂ ದುರ್ಯೋಧನ ಧರ್ಮ ತನೂಜನ್ ಒಳ್ಳಿ ತಂಪೇಳ್ದಪನ್ ಆತನ ಪೇಳ್ದುದಂ ನೀಮ್ ಎಸಗಿ ಮಾಡಿ ಅರಸಾಗಿ ವಸುಮತಿಯನ್ನು ಆಳುವುದು ಆವುದು ದೋಷಂ. ಇದರಲ್ಲೇನು ದೋಷ ಇಲ್ಲ ಅಂದಾಗ ತಕ್ಷಣ ಭೀಮ ಬಾಯಿ ಹಾಕ್ತಾನೆ. ಹಿಂದೆ ಒಂದ್ಸರಿ ನೋಡಿದ್ರಿ ಭೀಮ ದಂಬ ಮಾತಾಡ್ಕೊಳ್ಳಿ ಹೇಗೆ ಬಾಯಿ ಹಾಕ್ತಾ ಅಂತೇಳಿ. ಹೌದು 5 ಹಳ್ಳಿ ಕೇಳಿದಾಗ ಓಹೋ ಕೊಟ್ಬಿಡ್ತಾನೆ. ಕೊಡಲ್ಲ ಜಂಬ ಮಾಡಿದ್ನಲ್ಲ, ಇವಾಗ ಸಂತಿಗೆ ಹೋಗ್ಬಿಡ್ತಾನೆ ಅವನು. 5 ಹಳ್ಳಿಯನ್ನು ಕೇಳುವಾಗ ಕೊಡುವಿಲ್ಲ ಅಂತ ಜಂಬ ಮಾಡಿ ಮೀಸೆ ತಿರುವಿದ ರಾಜ ಭೂಪತಿ ಇವತ್ತು ಕೈ ಮುಗಿದು ಅಣ್ಣ ಅಂತೀರಣ್ಣ ನನಗೊಂಚೂರು ಭೂಮಿ ಕೊಡಿ ಅಂತ ಕೇಳ್ಬಿಡ್ತಾನೋ. ಅವನು ಕಲದಂಕಮಲ್ಲ, ಹಾಗೆಲ್ಲ ಸಂಧಿ ಮಾಡುವವನಲ್ಲ ಅಂತ ಒಂದ್ ಪಕ್ಷ ಎಲ್ಲಿ ಸಂಧಿ ಮಾಡ್ಬಿಡ್ತಾನೋ ಅಂತ ಭಯ. ಅದಕ್ಕೆ ಬೇಗ ಭೀಮ ಅಡ್ಡ ಮಾತಾಡ್ತಾನೆ. ನೀನ್ 5 ಬಾಡದೋಳ್ ಸಂಧಾನ ಮಾಡಲ್ಕೆ ಹೋದೋಡೆ. ಕೃಷ್ಣ ಬಾಡ ಅಂದ್ರೆ ಹಳ್ಳಿ, 5 ಹಳ್ಳಿಯನ್ನ ಕೊಡಿಸೋದಕ್ಕೆ ಸಂಧಾನ ಮಾಡಕ್ ಹೋದಾಗ ಮಾನಧನನ್ 5 ನಿಜ ತನುಜಾನುಜರ ಅಳ್ಕಾಡೆ ಸಂಧಿಯ ಮಾಡುವನೆ. ಸಹೋದರ ಜೊತೆಯಲ್ಲಿ ಮಂಗಾಟ ಮಾಡಿದ ನಿನ್ನನ್ನು ಕಟ್ಸೋದು ಕೂಡ ಪ್ರಯತ್ನ ಮಾಡಿದ ಅಂತವನು ಸಂಧಿ ಖಂಡಿತ ಮಾಡೋದಿಲ್ಲ. ಮತ್ತು ಹಂಗ್ ಮಾಡಿದ್ರು ನಾನು ಬಿಡೋದೂ ಇಲ್ಲ. ಯಾಕೆಂದ್ರೆ ತನೆಯನ ನೇರ್ಪಿಂಗೆ ಅರ್ಜುನನ ಕೊಲ್ವೆನ ತಮ್ಮನ ನೇರ್ಪಿಂಗೆ ಅನಿಲ ಜನಂ ಕೊಲ್ವೆಂ ಕಮಲನಾಭನ ನೇರ್ಪಿಂಗೆ ನೇರ್ಪು ಕೊಳ್ಳದೆ ಮಾಡೆಂ. ದುರ್ಯೋಧನ ಭೀಮ ಹೇಳಿದ್ದು ಸರಿಯಾಗಿದೆ. ನಾನು ವೀರನಾಗಿದ್ದೇನೆ, ಕೊಲೆ ನೇರ್ಪು ಅಂದ್ರೆ ಕೊಲೆಯನ್ನ ತಕೊಳ್ಳದೆ ಬಿಡುವವನಲ್ಲ. ಸೂರ್ಯನ ಪುತ್ರನಾದ ಕರ್ಣನ ಸಾವಿಗೆ ಪ್ರತಿ ಮಾಡಬೇಕು. ನನ್ನ ಅನುಜನನ್ನು ಕೊಂದವನಿಗೆ ಪ್ರತಿ ಮಾಡಬೇಕು. ಕಮಲನಾಭನು ಜೊತೆ ಸೇರಿ ನಮಗೆಲ್ಲ ಮಾಡಿದ್ನಲ್ಲ ಅನ್ಯಾಯಕ್ಕೆ ನಾನು ನೇರ್ಪುಕೊಳ್ಳದೆ ಬಿಡುವುದಿಲ್ಲ. ತಾಂಗಡ ಮಧ್ಯಸ್ಥಂಗಡ ನುಡಿವಂಗಡ புதுவாழ்க்கை எனகம் அவர்ಗಂ ಸಂಧಿಯನಂಗಡ ಸಂಧಾನಂಗಡ. ಆ ಗಣಿತದ ಮಾತುಗಳು ಅದಕ್ಕೆ ನಿಧಾನ ಓದ್ತಾರೆ. ಅದು ಒಂದೊಂದು ಮಾತು ಹೇಳುವಾಗ ಬಂದ್ಬಿಟ್ಟ ಕೃಷ್ಣ ಸಂಧಾನ ಮಾಡೋಕೆ. ಇಷ್ಟುವರೆಗೆ ಎಲ್ಲ ನಡೆದ ಅನರ್ಥಗಳಿಗೆ ಅವನೇ ಕಾರಣ ಬೀಜನಾಗಿರುವುದರಿಂದ ತಾಂಗಡ ತಂಗಡ ಗಡ ಅಂದ್ರೆ ಅಂತ ನುಡಿವಂಗಡ புதுவாழ்க்கை ಎನಗೆ ಅವರ್ಗಂ ಸಂಧಾನಂಗಡ. ಸಂಧಿಯ ಮಾತಂ ಲಂಘಿಸಿದೆ ಒಡಂಬಡಿಪನೆ. ನೀನು ಆಗ ಬಂದಾಗಲೇ ಸಂಧಿಯನ್ನು ಬಿಟ್ಟಿದ್ದೇನೆ. ಈಗ ನಿಮ್ಮ ಮಾತುಗಳನ್ನು ಕೇಳಿ ನಾನು ಸಂಧಿಯನ್ನ ಮಾಡ್ಕೊಡೋದಿಲ್ಲ ಅನ್ನೋ ಹೊತ್ತಿಗೆ ಅದೃಷ್ಟವಶಾತ್ ಬಲರಾಮ ಬಂದ್ಬಿಡ್ತಾನೆ. ಮೂಲ ವ್ಯಾಸಭಾರತದಲ್ಲಿ ಬಲರಾಮ ಬರೋದಿಲ್ಲ, ಇಲ್ಲಿ ಬರ್ತಾನೆ. ಆದರೆ ಕೃಷ್ಣ ಹೇಳ್ತಾನೆ, ಏನೋ ನಿಂದು ಇದೆಲ್ಲ ತರಲೆ ಅಂತ ಬಲರಾಮ್ ಕೇಳಿದಾಗ, ಏನಿಲ್ಲಪ್ಪ ಸಂಧಿ ಮಾಡ್ಕೊ ಅಂತ ಹೇಳಿದ್ರೆ ತಾನೇ ಅಲ್ಲ ಅಂದ. ಯುದ್ಧಕ್ಕೆ ನಿಂತಿಯಾನ, ಯಾರಾದ್ರೂ ಒಬ್ರು ಬರೀನ್ ಕರಿತೀಯಾನ ಕೇಳ್ಬೇಕಾದ್ರೆ ದುರ್ಯೋಧನನು ಎಂದಿಗೂ ಸುಳ್ಳನ್ನಾಡುವುದಿಲ್ಲ. ಅವನ್ನೇ ಕೇಳಂದಾಗ ಹೌದು
ನಾನು ಸುಳ್ಳು ಹೇಳೋದಿಲ್ಲ. ಸಂಧಿಗೆ ಬಂದದ್ದು ನಿಜ, ಬೇಡ ಅಂದದ್ದು ನಿಜ, ಯಾರಾದರೂ ಬಂದು ನೊಂದು ಇದ್ದಾಗ ಬನ್ನಿ ಅಂತಂದು ಹೇಳಿರೋದು ನಿಜ. ಆದ್ರಿಂದ ಗುರುಗಳೇ, ದುರ್ಯೋಧನನ ಗುರು ಬಲರಾಮ, ಗುರುಗಳೇ ನೀವು ಸಾಕ್ಷಿಯಾಗಿ ಕೂತ್ಕೊಂಡು ನೋಡಿ ಅಂತೇಳಿ ಬಲರಾಮ ಬಂದ್ರು. ಅವನು ದುರ್ಯೋಧನ ಪಕ್ಷವಾಗಿ ಯುದ್ಧ ಮಾಡದೇ ಇರೋ ಹಾಗೆ ಉಪಾಯವಾಗಿ ಕೃಷ್ಣ ಅದನ್ನ ಬಗೆಹರಿಸ್ತಾನೆ. ತನಗೆರಗಿದ ಪಣಿರಾಜ ಕೇತನ ಮನದ ರಕದಿಂ ಪ್ರೀತಿಯಿಂದ ಪರಸಿ, ಯಾರು? ಬಲರಾಮ ದುರ್ಯೋಧನಿಗೆ ಕೌರವ ಕುಲ ಚೂಡಾಮಣಿಯೋಳ್ ಏನನ್ನು ಆಲೋಚಿಸೈ ಎಂದು ನುಡಿದ ಹಲಾಯುಧನಿಗೆ ಈ ಮಾತನ್ನು ಹೇಳ್ತಾನೆ. ಓದೋದಿಲ್ಲ, ಬಿಡ್ತೀನಿ, ನನ್ನ ಮಾತಲ್ಲಿ ಹೇಳಿದ್ದೇನೆ. ಎರಳ್ ನುಡಿಯಂ ಪಣಿರಾಜ ಕೇತನಂ. ಇಲ್ಲಿವರೆಗೆ ಅದೇನೋ ಅವನೇ ಕೇಳಿ, ಅವನು ಸುಳ್ಳು ಹೇಳೋದಿಲ್ಲ. ಆವಾಗ ಹೌದು ನಿಜ, ನಾನೇ ಸಂಧಿಯನ್ನು ಒಪ್ಕೊಳ್ಳಿಲ್ಲ. ಇವರ್ ಏನನ್ನುವ ಅನುವರಮಂ ನೋಡುವುದಲ್ಲದೆ ಬೇರೆ ಪೆರವು ಮಾತೆಂಗೆಡೆಯೆಲ್ಲ ಅವಧಾರಿಪದು ಎಂದೊಡೆ ಕೌರವೇಂದ್ರ ಮುಸಲಪಾಣಿ ಮನದೋಳ್ ಪೊಗಳ್ದಂ. ಏಕಾಂಗಿಯಾಗಿದ್ದು ಕೂಡ ಅಸಮವೀರ ಸಾಹಸಿಯಾಗಿ ತಾನೊಬ್ಬನೇ ಯುದ್ಧಕ್ಕೆ ನಿಂತಿರೋ ನೋಡುವಾಗ ಮುಸಲಪಾಣಿ ಅಂದರೆ ದುರ್ಯೋಧನ, ಮುಸಲ ಅಂದ್ರೆ ಒನಕೆ ಅಂತ. ಆ ಅವನಿಗೆ 2 ಆಯುಧಗಳು, ಒಂದು ಒನಕೆ, ಇನ್ನೊಂದು ನೇಗಿಲ. ಎರಡಕ್ಕೂ ಕೂಡ ಬಲರಾಮ ಅಂತರ್ಥ ಮುಸಲ ಪಾಣಿ ಮನದೋಳು ಪೊಗಳ್ದ. ಇದಾದ್ಮೇಲೆ ಮುಂದಿನ ಭಾಗದಲ್ಲಿ ಯುದ್ಧಕ್ಕೆ ಆರಂಭದ ಮಾತುಗಳು, ಗದಾ ಯುದ್ಧದ ಮಾತುಗಳನ್ನ ನೋಡ್ತೀವಿ. ಅಲ್ಲಿ ತಮ್ಮ ದಾನ ಸವರಿದಂ ಕೊಳಲುಗಳು, ಅಪಾರವಾದ ಹೆಣಗಳು, ಮತ್ತೊಂದು ಕುದುರೆದು, ಆನೆದು, ಎಲ್ಲರದ್ದು, ಮನುಷ್ಯರದ್ದು, ಆ ರಣರಂಗದಲ್ಲಿ ಪಾಲ್ಗೊಳ್ಳೋಕೆ ಜಾಗ ಇಲ್ಲದೆ ಇರೋಷ್ಟು ಇಡಿಕಿರ್ತಿದ್ದ ಹಣೆಗಳನ್ನ ತಾನೇ ವಿಶಾಲವಾದ ಬಾಹುಗಳಿಂದ ಕ್ಲೀನ್ ಮಾಡಿ ತಮ್ಮ ಇಬ್ಬರ ಮಲ್ಲ ಯುದ್ಧಕ್ಕೆ ಅಣಿಗೊಳಿಸ್ತಾನೆ ದುರ್ಯೋಧನ. ಮೇಲೆ ಟಿಕೆಟ್ ಇಲ್ಲದೆ ಇಂಥದೆಲ್ಲ ಸಿನಿಮಾ ನೋಡಕ್ ರೆಡಿ ಇರ್ತಾರಲ್ಲ ದೇವತೆಗಳು, ಅವರು ಬಂದಿದ್ದಾರೆ. ದಶರ ನೋಡಲ್ ಕೌತಕದಿಂದ ಬೆರೆಸಿ ಬಂದಿರ್ತಾರೆ ನಭೋ ಭಾಗದೋಡ್. ಹೀಗೆ ದೇವ ಸಾಕ್ಷಿಯಾಗಿ ಗದಾ ಯುದ್ಧ ಆರಂಭ ಆಗುತ್ತೆ. ಮೊದಲಿಗೆ ದೃಷ್ಟಿ ಯುದ್ಧಂಗ ಇದ್ದಾರೆ, 2ನೇ ಪದ್ಯ. ಇದು ಯುದ್ಧದಲ್ಲಿ ಇದು ಒಂದು ಕ್ರಮ, ದೃಷ್ಟಿಸಿ ನೋಡೋದು. ಯಾರ ಕಣ್ಣಲ್ಲಿ ಮೊದಲು ನೀರು ಬಂದು ತಲೆ ತೆಗಿಸ್ತಾರೆ ಅವ್ರು ಸೋತರು ಅಂತ. 2ನೇದು, ದೆಸ ದೇವತೆಗಳಿಗೆ ಜಪಾಪಸು ನಮಂ ರಕ್ತ ಬಲಿಯಂ ತಾ ಕೊಡುವಂತೆ ಎಸೆದಿರ್ತಾರೋ ಕಡೆಗಣ್ಗಳೊಳ್ ಪಸರಿಸೆ ಕಡು ಕೆಂಪು ಸಿಂಹ ಭುಜಗಧ್ವಜರ. ಸಿಂಹಧ್ವಜ ಭೀಮ, ಭುಜಗಧ್ವಜ ಭುಜಗ ದುರ್ಯೋಧನ. ಇವರಿಬ್ಬರು ಕೂಡ ಕೆಂಪು ಕಣ್ಣುಗಳಿಂದ ಪರಸ್ಪರ ದೃಷ್ಟಿಸಿ ಕೋಪದಿಂದ ನೋಡ್ತಾ ಇರುವಾಗ ಹೇಗಿತ್ತು ಅಂತ ಹೇಳಿದ್ರೆ, ಯಾವ್ದಾದ್ರು ಕೆಲಸ ಮಾಡುವಾಗ ದೇವತೆಗಳಿಗೆ ಪುಷ್ಪಾರ್ಚನೆ ಮಾಡ್ಬೇಕಾ ಹಾಗೆ ಕೆಂಪು ಜಪಾಪುಷ್ಪ ಅಂದ್ರೆ ಕೆಂಪು ದಾಸವಾಳೆ, ದಾಸವಾಳದ ಹೂಗಳನ್ನು ಅರ್ಪಿಸ್ತಾ ಇದ್ದಾರೆ ಅನ್ನೋ ಹಾಗೆ ಕಣ್ಣುಗಳಿಂದ ಇಬ್ರು ಕೆಂಡಗಳನ್ನು ಸುರಿಸ್ತಾ ಇದ್ದಾರೆ ಅನ್ನೋ ಸುಂದರವಾದಂತಹ ಚಿತ್ರ. ಆ ಯುದ್ಧ ಮಾಡಿದ ಕ್ರಮ ಅಪೂರ್ವವಾಗಿ ಬಣ್ಣಿಸಿದ್ದಾನೆ. ಬಹುಶಃ ಮಲ್ಲ ಯುದ್ಧವನ್ನು ನೋಡಿದ್ದಾನೆ ಅಂತ ಕಾಣುತ್ತೆ. ನನ್ನ ಕವಿ ಒಂದು ಪದ್ಯ ಮಾತ್ರ ಓದ್ತಾನೆ. ನಿಧಾನವಾಗಿ ಹೆಜ್ಜೆಯನ್ನು ಇಡೋದು, ಹೆಜ್ಜೆ ಬದಲಾಯಿಸೋದು ಅವನೊಂದು ಸ್ಟೈಲು. ಕಿರಿಕಿರಿದನೆ ಮೆಟ್ಟಿ ಮಂದಂ ಕಿರಿಕಿರಿದನೆ ಸಾರ್ಚು ಸೇರಿ ತಮ್ಮ ಗದೆಯ ನಾಗೋಳ್ ಕಿರಿಕಿರಿದೆ ತಿರುಗಿಸಿ ಮೌನದೆ ಕಿರಿಕಿರಿದೇನೆ ತೂಂಕಿ ನೂಂಕಿದರೆನ್ಸಂ. ನಿಧಾನವಾಗಿ ಒಬ್ರಿಗೊಬ್ರು ಗದೆಯಿಂದ ತಿವಿದರು. ಆಮೇಲೆ ಯುದ್ಧ ಪ್ರಾರಂಭ ಮಾಡುವಾಗ ಭೀಮ ದುರ್ಯೋಧನಿಗೆ ಬಲವಾದ 3 ಹೊಡೆತಗಳನ್ನು ಕೊಡ್ತಾನೆ. ಅವನ ಹಿಂದೆ ಮಾಡಿದ ಪಾಪಕ್ಕೆ ಈಗ ಸೇಡ್ ತೀರಿಸ್ಕೊಳ್ದಕ್ಕಾಗಿ ಕರಿಯಂ ನುಂಗಿ ಕಳಿಂಗನಂ ನುಣದ ದರ್ಪಕ್ಕೊಂದುಗೊಳ್. ಮೊದಲನೇ ಹೊಡೆತ ನಾನು ಕೊಡ್ತಾ ಇದ್ದೇನೆ, ಯಾಕೆಂದ್ರೆ ಕಳಿಂಗ ರಾಜನ ಆನೆಗಳನ್ನೆಲ್ಲ ಧ್ವಂಸ ಮಾಡಿದ ಆ ದರ್ಪ ತೋರಿಸಲ್ಲ, ಅದಕ್ಕೆ ಕರಿಯಂ ಆನೆಯನ್ನ ನುಂಗಿ ಕಳಿಂಗನಂ ನೊಣೆದ ಸಾಯಿಸಿದ ದರ್ಪಕ್ಕೊಂದುಗೊಳ್. 2ನೇದು, ಮತ್ ಸಹೋದರನಂ ಕೋಪದ ತಿಂದುದಕ್ಕೆ 2 ಕೊಳ್ಳ್. ಸಹೋದರನ ಕೊಂದಿದ್ದಕ್ಕೆ 2ನೇ ಬುದ್ಧ. 3ನೇದು ಬಹಳ ಮುಖ್ಯವಾದ್ದು, ಎದೆಯನ್ನು ಬಗೆದು ಕುಟ್ಟಿದ್ದಾನೆ, ಪ್ರತಿಜ್ಞೆ ಮಾಡಿದಾನೆ, ಕುಡಿತಾನೆ ನರಮಾಂಸ ರಕ್ತ. 3ನೇದು ಎಲ್ಲೋ ಕಳೆದೇ ಹೋಗ್ತಾನೆ.
ಹ ದುಶ್ಯಾಸನೋರಸ್ಥಳ ಶರತ್ ಚಿಮ್ಮುವ ವಸ್ತ್ರಾಂಬುವನ್ ರಕ್ತವನ ಆರ್ದ ಪೀರ್ದ ಮುಳಿಸಿಗ ಮೂರು ಮುಳ್ಳೆಂದು ಮತ್ಸರದಿಂದೋವದೆ ಪೊಯ್ದು ನೆತ್ತಿ ಗದೆಯಂ ದುರ್ಯೋಧನಂ ಭೀಮನಂ ಪಡೆದ. ಇನ್ನು ಹೇಳ್ತಾನೆ, ಇದು ಲಾಕ್ಷ ಗೇಹಕ್ಕೆ ಅರ್ಜನ್ ಮನೆ ಸೃಷ್ಟಿ ತಕ್ಕೊಂತಗೋ, ಇದು ವಿಷಮ ವಿಷಾನ್ನಕ್ಕೆ, ಇದು ನಾಡಜೂದಿಂಗೆ, ಇದು ಪಾಂಚಾಲಿ ಪ್ರಪಂಚಕ್ಕೆ, ಕೃತಕ ಸಭಾ ಆಲೋಕನ ಭ್ರಾಂತಿಗೆ. ದ್ರೌಪದಿಗೆ ಅವಮಾನ ಮಾಡೋದಕ್ಕಾಗಿ ಮಾಡಿದಂತ ಇದು ದ್ರೌಪದಿ ಸ್ವಯಂವರ ಸಮಯದಲ್ಲಿ ದುರ್ಯೋಧನ ಅಪಮಾನಗೊಂಡಾಗ ಈ ಕಾರಣಕ್ಕಾಗಿ ಅವನು ಬಾಗಿಲಿರೋ ಕಡೆ ಬಾಗಿಲು ಅಂತ ತಿಳ್ಕೊತಾನೆ. ಆ ತರಹ ಅದ್ಭುತವಾದಂತಹ ರಚನೆ ಇತ್ತು. ಅದಕ್ಕಾಗಿ ಕೃತಕ ಸಭಾಳೋಕನ ಭ್ರಾಂತಿಗೆ ಎಂದೋವದೆ ಪೊಯ್ದಂ ಕಾಲ್ಗಳಂ ತೋಳ್ಗಳಂ ಅಗದುರಮಂ ಚೆನ್ನೆಯಂ ನೆತ್ತಿಯನ್ ಕೋಪದಿಂದ ಐದುಂ ದುರ್ನಯಕ್ಕೆ ಐದೆಡೆಯ ನುರುಗದ ದಂಡದಿಂ ಭೀಮಸೇನಂ. ಏಟ್ದಿಂದವನು ಬಹಳ ಕೋಪ ಮತ್ತು ದುರ್ಯೋಧನಿಗೆ ವಿದ್ಯಾಧರ ಕರ್ಣ ಅಂತ ಒಂದಾಗಿತ್ತು. ಮಲ್ಲಿಗತ್ತಲ್ಲಿ ಒಂದು ಅಪರೂಪವಾದಂತಹ ಒಂದು ಪಟ್ಟು. ಏನ್ ಪಟ್ಟು ಅಂದ್ರೆ ಥಟಕ್ ಅಂತ ಆಕಾಶಕ್ಕೆ ಹಾರ್ಬಿಡೋದು. 12 ಅಡಿ ನಿಂತಾಗೆ 12 ಅಡಿ ಮೇಲಕ್ಕೆ ಹೋಗಿ ತಲೆ ಕೆಳಕ್ಕಾಗಿ ಕದೆಯಿಂದ ಬಲವಾಗಿ ತಂದು ಎದೆಗೆ ಚುಚ್ಚು ಬಿಡೋದು. ಇದಕ್ಕೆ ಪರಿಹಾರ ಇಲ್ಲ. ಎದ್ರಲ್ಲಿ ನೀನ್ ಜಗಳ ಮಾಡಿದ್ರೆ ಏನಾದ್ರು ಮಾಡ್ಬೋದು. ಆಕಾಶಕ್ಕೆ ಹಾರಿ ಧುಮುಕು ಹೊಡೆಯೋರು ಏನ್ ಮಾಡ್ಬೇಕು? ಗುರುರಾಜಂ ವಿದ್ಯಾಧರ ಕರಣದನೆಗೆ ದಂಬರಕ್ಕೆ ಗದೆಯಂ ಕ್ರಮದಿಂ ತಿರುಪಿ. ಆ ಗದೆಯನ್ನು ತಿರುಗಿಸಿದಾಗ ಎಷ್ಟು ವೇಗವಾಗಿ ತಿರುಗಿಸ್ತಾನಕ್ಕೆ ಒಂದು ಪ್ರತಿಮೆ ಕೊಡ್ತಾನೆ. ಈ ಕುಂಬಾರ ತನ್ನ ಚಕ್ರವನ್ನ ಜೋರಾಗಿ ತಿರುಗಿಸೋ ಹಾಗೆ ಇವನು ಗದೆಯನ್ನ ತಿರುಗಿಸಿದಾಗ ಈ ಭೂಭಾಗವೇ ಕುಂಬಾರನ ಚಕ್ರದಿಂದ ತಿರುಗ್ತಂತೆ. ಹಾಗೆ ಒಂದು 4 ತಿರುಗಿಸಿ ಪಕ್ಕಂತಂದು ಭೀಮನ ಎದೆಗೆ ಚುಚ್ಚಿದಾಗ ಮೂರ್ಛೆ ಹೋದ. ವಿದ್ಯಾಧರ ಕರಣದ ನಗದಂಬರಕ್ಕೆ ಗದೆಂ ಕ್ರಮದಿಂ ತಿರುಪಿ ಚರ ಚಕ್ರಂ ಕೋವರ ಚಕ್ರಂ ತಿರಿವ ತರದೆ. ಕೋವರ ಕುಂಬಾರ ತೆರಿದತ್ಯನ ಸುಮ್ಮಂತು ಮೂದಲಿ ಸೇರಿರುವುದು ತುಳಿದಾಯ್ತಲ್ಲಮೆಂದು ಮುಟ್ಟಿ ಮೂದಲಿಸಿ ನಿರುಪಂ ನೆಟ್ಟಿಸಿ ಸರಿಯಾದ ಜಾಗ ನೋಡಿ ದುರ್ಯೋಧನ ಭೀಮನಿಗೆ ಎಲ್ಲಿ ಹೊಡಿಬೇಕಂತೇಳಿ ಕುರುಪತಿ ಬರಸಿಡಿಲೆರಗುವಂತೆ ಎರಗಿ ಪೊಯ್ಯಲೊಡೆ ಮೈ ಮರೆದು ಪವನಜನ್ ಏಕೆಂದರಿಗೆ ಮತಿ ವಿಕಳನಾಗಿ ಮೂರ್ಛೆಗೆ ಸಂದಂ. ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಏಕೆಂದರಿಯೇ ಅಂತ ಕವಿ ವಿಸ್ಮಯ ಮಾಡ್ತಾನೆ. ಭೀಮ ಕಥಾನಾಯಕನಾಗಿದ್ದಾನೆ. ತನ್ನ ರಾಜ ಇರುವ ಬೆಳಂಗಡನ್ನ ಭೀಮನಿಗೆ ಅಭೇದ ಮಾಡಿ ಬಣಿಸ್ಕೊಂಡ್ ಬಂದಿದ್ದಾನೆ. ಭೀಮನಿಗೆ ಒಂಚೂರು ಅಗೋರದ ಮಾತಾದ್ರೂ ರಾಜನ ಎದುರಲ್ಲಿ ಹಾಡ್ತಾ ಇರುವಾಗ ರಾಜನಿಗೆ ಅವಮಾನ ಮಾಡ್ದಂಗಾಗುತ್ತೆ. ಆದ್ರೆ ಏಕೆಂದರಿಯೇ ಯಾಕೋ ಗೊತ್ತಿಲ್ಲ ಭೀಮ ಮೂರ್ಛೆ ಹೋದ. ಈಗ ಸಂಪ್ರಮಾಣದಲ್ಲಿ ಒಂದು ಅರ್ಥ ಒಂದು ಮಾತು ಬರುತ್ತೆ. ರಾವಣ ತುಂಬಾ ಸಜ್ಜನಾಗಿರ್ತಾನೆ. ಗುರುಗಳಲ್ಲಿ ಪ್ರತಿಜ್ಞೆ ಮಾಡ್ತಾನೆ, ನಾನು ಪರಾಂಗನ ವಿರತಿ ವ್ರತವನ್ನು ಸ್ವೀಕಾರ ಮಾಡ್ತೀನಿ ಅಂತ. ಪರಾಂಗನ ವಿರತಿ, ಬೇರೆ ಸ್ತ್ರೀಯರನ್ನ ತಾಯಿ ಅಂತ ನೋಡ್ತಾನೆ ಅಂತೇಳಿ ಕವಿ ವಿಸ್ಮಯದಿಂದ ಹೇಳ್ತಾನೆ. ಇದು ರಾವಣ ಇಂಥ ಪ್ರತಿಜ್ಞೆ ಮಾಡಿದ್ದಾನೆ. ಅಬ್ದಿಯು ಮರ್ಮೆ ಕಾಲ ವಶದಿ ಮೇರೆಯಂ ಮರ್ಯಾದೆಯಂ ದಾಂಟದೆ ಅಂತಾನೆ ನಾಗಚಂದ್ರ ಕವಿ ಪ್ರಮಾಣದಲ್ಲಿ. ಅಬ್ದಿಯಿಂದ ಸಮುದ್ರವೂ ಕೂಡ ಯಾವಾಗಲೂ ಒಂದ್ಸರಿ ಮೇರೆಯನ್ನು ದಾಟ್ಬೋದು. ಹಾಗೆ ಮೇರೆಯನ್ನು ದಾಟಿದ್ದಾನೆ. ಹಾಗೆ ಭೀಮ ಮೂರ್ಛೆಗೆ ಹೋದಾಗ ಇನ್ನೊಂದ್ಸರಿ ಗುದ್ದಿದ್ರೆ ಅವನು ಸಾಯ್ತಿದ್ದ. ಆದರೆ ಮೂರ್ಛೆ ಹೋದವರಿಗೆ ಹೊಡೆದು ಸಾಯಿಸೋ ಅಷ್ಟು ಹೀನ ದುರ್ಯೋಧನ ಅಲ್ಲ. ಆ ಕೆಲಸ ಭೀಮ ಮಾಡ್ಬೋದು, ದುರ್ಯೋಧನ ಮಾಡೋಲ್ಲ. ರಾತ್ರಿ ಪಾಂಡವ ಪುತ್ರರನ್ನು ಕೊಂದು ತಂದ ಅಶ್ವತ್ಥಾಮ ಮಾಡ್ಬೋದು, ಈ ದುರ್ಯೋಧನ ಮಾಡೋದಿಲ್ಲ. ಅವನು ತನ್ನ ಗದೆಯಿಂದ ಗಾಳಿ ಹಾಕ್ತಾನಂತೆ. ತಣ್ಣನೆ ಗಾಳಿ ಹಾಕಿ ಭೀಮನ್ ಎಬ್ಸಿ, ಹುಷಾರಾಗಿದ್ಯಾ ತಗೋ ನೀರು ಕುಡಿ ಅಂತ ಕುಡಿಸಿ ಆಮೇಲೆ ಯುದ್ಧ ಮಾಡ್ತಾನೆ. ಅವನು ಮೂರ್ಛೆ ಹೋದಾಗ ದ್ವಂದ್ವ ಯುದ್ಧದಲ್ಲಿ ಎರಡನೇ ಪ್ರವೇಶ ಮಾಡೋಂಗಿಲ್ಲ. ಆದರೆ ಗಾಂಧೀವಿ ಅರ್ಜುನನು ಕೋಪಗೊಂಡು ಯುದ್ಧಕ್ಕೆ ಬಂದ್ಬಿಡ್ತಾನೆ. ಅಂದರೆ
ಕೋಪ ತಾಪ ಬಂದಾಗ ಕ್ಷತ್ರಿಯರು ಹೇಗೆ ಮನಸ್ಸು ಒರ್ಸುತ್ತೆ, ಎಲ್ರೂ ಧರ್ಮರಾಯನಂಗಿರೋದಿಲ್ಲ ಅನ್ನೋದಕ್ಕಾಗಿ ಎಲ್ಲಿಯ ಬಲದೇವಂ, ಎಲ್ಲಿಯ ಸತ್ಯ ವ್ಯವಸ್ಥೆ, ಎಲ್ಲಿಯ ಧರ್ಮ ಯುದ್ಧದ ನಿಯೋங்கள் ದುರ್ಯೋಧನನಂ ಕೊಲ್ಲದಿರನೆಂದು ಮಲ್ಲಂ ಗಾಂಡಿವಕ್ಕೆ ನೇರಿದಂ ನೆರೆತಿರುವಂ. ನೇರಿದ ಕಟ್ಟಿದ ನೆರೆ ಚೆನ್ನಾಗಿ ತಿರುವ ಹಗ್ಗವನ್ನ, ತನ್ನ ಗಾಂಡಿವಕ್ಕೆ ಹಗ್ಗವನ್ನ ಕಟ್ಟಿ ಎಲ್ಲಿಯ ಸತ್ಯ ವ್ಯವಸ್ಥೆ ಅಂತ ಕೋಪದಿಂದ ಹೊಡೆಯಕ್ಕೆ ಹೋಗ್ತಾನೆ. ಮುಳಿದೇವಂ ಹಲಿ, ಹಲಿ ಅಂದ್ರೆ ಹಲ ಇದೆ. ಬಲರಾಮ ಏನ್ ಮಾಡ್ತಾನೆ ನಾನು ನೋಡ್ಕೊತೀನಿ. ನಕಲ ಸಹದೇವರುಗಳು ಅವರು ಕೂಡ ಕೋಪದಿಂದ ಮೇಲೆ ಹೇಳ್ತಾರೆ. ಆದರೆ ದುರ್ಯೋಧನ ಶಾಂತಿಯಿಂದ ಇದ್ದಾನೆ, ಮತ್ತೆ ಭೀಮನಿಗೆ ಹೊಡೆದಿಲ್ಲ. ಇರಿಯಂ ಬೀಳ್ದನ ನಂಬಿ ಬಿರುವಿಂದ ಬೀಸೆ ಗದೆಯ ಗಾಳಿ ಕೋಳ್ ಎಚ್ಚರಿಸಿದುದು ಭೀಮನಂ ಮೈ ಮರದವನಂ. ತಂದೆ ಸುತರ್ಕೆ ಕೂರದರೊಳರೆ. ಎಷ್ಟು ಚೆನ್ನಾಗಿದೆ. ತಂದೆ ಮಕ್ಕನಿಗೆ ಪ್ರೀತಿಯನ್ನು ತೋರಿಸ್ತಾನೆ ಗಾಳಿ, ಭೀಮನ ತಂದೆ. ಅದರಿಂದ ಗಾಳಿ ಹಾಕಿದ ಕೂಡಲೇನೆ ಅವನು ಎದ್ದ ಅಂತ. ಗಾಳಿ ಹೇಗಿತ್ತು ಅಂದ್ರೆ ಕೋಳ್ ತಣ್ಣಗಿತ್ತು. ಕೋಳ್ ಎಚ್ಚರಿಸಿದು ಭೀಮನಂ ಮೈ ಮರದವನಂ. ತಂದೆ ಸುತರ್ಕೆ ಕೂರದರ್, ಪ್ರೀತಿ ಮಾಡದೆ ಇರೋರು ಇರ್ತಾರೆ. ಹೀಗೆ ಮೂರ್ಛೆಯಿಂದ ಮಾರುತಿ ಎದ್ದು ಯುದ್ಧವನ್ನು ಶುರು ಮಾಡ್ತಾನೆ. ಆದ್ರೆ ಎಲ್ಲೊಬ್ಬ ಇದ್ದಾನೆ ಸಹಾಯಕ್ಕೆ. ಎದ್ ಕೂಡಲೇ ಭೀಮನಿಗೆ ಯುದ್ಧ ಸಾಕು, ನೀನು ಅವನ ತೊಡೆಗೆ ಹೊಡೆಯಿಂದ ಬಾಯಲ್ಲಿ ಹೇಳೋಂಗಿಲ್ಲ. ತೊಡೆಯನ್ನು ತಟ್ಟಿ ಅಲ್ಲಿಗೆ ಹೊಡೆದು ಅವನನ್ನು ಸಾಯಿಸು ಅಂತ ಸೂಚಿಸ್ತಾನೆ. ಕೊಡೆಯಲರಾತಂ, ಕೊಡೆ ಹೊಟ್ಟೆಯಲ್ಲಿ ಹಲರ ಪುಷ್ಪ ಇರೋನು ವಿಷ್ಣು. ರಾಗದ ತೊಡೆಯಂ ಕೊಯ್ದು ಆರ್ವನೆವದಿಂ ನೆರ ನೀ ತಂಗಿ ಈ ಎಡೆ, ಅವನ್ ಸಾವಿಲ್ಲಿದೆ ಅಂತೇಳಿ ತೋರಿ ಕುಡೆ. ಪಲಂಗಿಡದೆ ದಾರಿ ತಪ್ಪದೆ ಹರಿದಂ ಪರಂ ಪಂಡಿತಂ ಅವನ ಸುತಂ. ಸೂಚನೆಯನ್ನು ತಗೊಂಡ ಇಡೆ ತೊಡೆಯ ನುಡಿದು ಮೇಲೆದ್ದು ಬಲವಾಗಿ ಹೊಡೆದು ತೊಡೆಯನ್ನು ಮುರಿದು ಕೆಡಿಯುತ್ತಾ ಅವನು ಬೀಳ್ತಾ ಇರುವಾಗ ಇಷ್ಟು ವೈಭವದಿಂದ ದುರ್ಯೋಧನನ್ನು ಬಣ್ಣಿಸಿದಂತಹ ಕವಿ ಅವನ ಕಡೆಗಾಲಕ್ಕೆ ಎಂತ ಮಾತು ಹೇಳ್ತಾನೆ. ನೆಲಕ್ಕೆ ಬಿದ್ದ ಮಣ್ತಿಂದ ಯಾಕೆ ನಾನು ಈ ಭೂಮಿಯ ಬಿಡನು ಅಂತ ನೆಲ ಕಚ್ಕೊಂಡಿದ್ದಾನೆ ಅಂತೇಳಿ ಅಸಹ್ಯವಾಗಿ ಅವನನ್ನು ಟೀಕೆ ಮಾಡ್ತಾರೆ. ತೊಡೆಯ ನುಡಿದು ನೆಟ್ಟಗೆ ಕೆಡಿಯುತ್ತಂ ಕಚ್ಚಿ ನೆಲನಂ ಕಚ್ಚಿ ಆನಿದನೆಂತುಂ ಬಿಡನೆಂಬ ತರದಿ ಕುಲಗಿರಿ ಕೆಡವಂದದಿ ಕೆಡೆದು ಕೌರವೇಂದ್ರಂ ಮಡಿದೆ ಅಂತ ಹೇಳ್ತಾನೆ. ಆದರೆ ಮಡಿಯೋಲ್ಲ, ಇನ್ನು ಸ್ವಲ್ಪ ಟೈಮ್ ಬೇಕು ಸಾಯಕ್ಕೆ. ಕೋಪದಿನ ಒದೆಯಲ್ಕೆ ಎಲ್ರು ಬೇಡ ಬೇಡ ಅಂತಂದ್ರು ಕೂಡ ಅವನ ಪ್ರತಿಜ್ಞೆ ಎರಡು. ಒಂದು, ಅವನನ್ನು ತೊಡೆ ಹೊಡೆಯೋದು, ಅವನ ರಾಜ್ಯಾಭಿಷಿಕ್ತನಾಗಿ ಇಟ್ಕೊಂಡ ಕಿರೀಟವನ್ನ ಎಡಗಾಲಿನಲ್ಲಿ ಒದೆಯುವಂತಹದ್ದು. ಅದಕ್ಕಿಂತ ಘೋರ ಅಪಮಾನ ಇಲ್ಲ. ಇವು ಅಧರ್ಮ ಅಂತ ಎಲ್ಲ ಕೂಗಿ ಹೇಳ್ತಾ ಇದ್ರು ಕೂಡ ಅಂತ ತಿರಸ್ಕಾರ ಮಾಡಿ ಆ ಕಿರೀಟವನ್ನ ಒದಿತಾನೆ ಅನ್ನೋ ಮಾತು ತುಂಬಾ ಚೆನ್ನಾಗಿದೆ. ಕೋಪದಿನೋದೆ ಎಲ್ಕೆ ಸಾರ್ತಾರೆ ಹತೋರು ಸಪತ್ನ ಕಿರೀಟ ಶೃಂಗಮಂ. ಬಲದೇವಾದಿಗಳು ಆಗದು ಒದೆಯಲ್ಕೆ ಏಕಾದಶಾಕ್ಷೋಹಿಣಿ ಬಲದೊಡೆಯನಂ ಪರಾಭವಿಸದಿರ್ಚಿಹಿಚಿ ತಕ್ಕುದಲ್ಲ ಅಂತ ಅವರೆಲ್ಲ ಹೇಳ್ತಿದ್ರು ಕೂಡ. ಮೋಹಣದ ಭೀಮಸೇನನ್ ಹೊದೆದಂ. ಅವನ ಹೊಟ್ಟೆಯೊಳಗೆ ಎಷ್ಟು ಕೋಪ ಇತ್ತು ದ್ರೌಪದಿ ಮಾಡಿದ ಅಪಮಾನಕ್ಕಾಗಿ. ಅದಕ್ಕಾಗಿ ಭೀಮಸೇನ ಒದೆದು ಬಲಗಾಲಲ್ಲ, ಎಡಗಾಲಿನಲ್ಲಿ ಒತ್ತೆ. ವಾಮಗ್ರೀಂ ರತ್ನಮಂಡಲ ರಶ್ಮ ಪ್ರಕಟಲಂ ಮುಕ್ತಮಂ ಸೌರಭ್ಯ ರಾಜೇಂದ್ರನ ಕೋಟ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಒಂದು ವಾಕ್ಯದಲ್ಲಿ ಹೇಳ್ತಾನೆ. ಮಣಿಗಳಿಂದ ಕೂಡಿದಂತಹ ಕಿರೀಟ ರಶ್ಮಿ ಪ್ರಕಟ ಜ್ವಲನ್ ಮಕುಟವಂತೆ, ಅಷ್ಟು ರತ್ನಗಳ ಕಾಂತಿಯಿಂದ ಕೂಡಿದ್ದು. ಇನ್ನು ಒಂದು ಪ್ರತಿಜ್ಞೆ ಉಳಿದಿದೆ, ವೇಣಿ ಸಂಹಾರ. ಈ ಕಡೆಯನ್ನು ಬಡದ ರಕ್ತದಿಂದ ಹಿಂದೊಮ್ಮೆ ದುಶಾಸನನ ಎದೆಯ ರಕ್ತದಿಂದಲೂ ಕೂಡ ತಲೆ ಬಾಚಿದ್ದಾನೆ. ಈಗಲೂ ಕೂಡ ದ್ರೌಪದಿಯನ್ನು ಕರೀತಾನೆ. ನನ್ನ ಪ್ರತಿಜ್ಞೆ ಮುಗ್ದಿದೆ ಬಾ. ಇದರೋಳ್ ಮೂರ್ಧಾಭಿಷಿಕ್ತರ್ ಮಣಿಮುಕುಟಧರರ್ ಕೃಷ್ಣೆ ಆಹಾ ಬಲಾಗ್ರರ್
ಕದನ ಪ್ರೋಚ್ಚಂಡ ದಂಡ ಕ್ರಮ ವಿಜಿತ ಕ್ಷತ್ರಿಯರ್ ವೀರಲಕ್ಷ್ಮೀ ಸದನರ್ ಸೋಮಾಮೃತ ಸೋದನ ಶುಚಿ ವದನರ್ ಪುಣ್ಯ ಮಳ್ಕಾಡಿದರ್ ನೋಡಿನ್ನು ನಿನ್ನೀ ಕೇಶಪಾಶಂ ಗುರುಪತಿಗಾಯ್ತಲ್ತೆ ಕೀನಾಶಪಾಶಂ. ಬಹಳ ಸುಂದರವಾದಂತಹ ಪದ್ಯ. 35ನೇದು. ಕೇಶಪಾಶ, ನಿನ್ನ ಕೂದಲುಗಳು ಯಮಪಾಶದಂತೆ ಗುರುಪತಿಗಾಯಿತು. ಕೀನಾಶ ಅಂದ್ರೆ ಯಮ, ಕೀನಾಶ ಪಾಶವಾಯಿತು. ಈ ನಿನ್ನ ಕೂದಲಿನೊಳಗೆ ಲಕ್ಷ ಲಕ್ಷ ಕೂದಲಿನೊಳಗೆ ಲಕ್ಷ ಲಕ್ಷ ಹೆಕ್ಕಲಿದೆ ಶತ್ರುಗಳದ್ದು. ಇದರೊಳ ಮೂರ್ಧಾಭಿಷಿಕ್ತರ ರಾಜರುಗಳು ಮಣಿ ಮಕುಟಧರರ್ ಕೃಷ್ಣೆ ಬಹಳ ಬಹಳ ಬಲಾಗ್ರರ್, ಬಲದಲ್ಲಿ ಅಗ್ರರಾದವರು ಎಲ್ಲರೂ ಕೂಡ ಕದನ ಪ್ರೋಚ್ಚಂಡರ್ ತುಂಡ ಕ್ರಮ ವಿಜಿತ ರಿಪು ಕ್ಷತ್ರಿಯರ್ ವೀರಲಕ್ಷ್ಮೀ ಸದನ, ರಾಜಾದ ರಾಜಗಳು ವೀರಲಕ್ಷ್ಮಿಗೆ ಮನೆಯಾಗಿರುವಂತವ್ರು ಅವರೆಲ್ಲರೂ ನಿನ್ನ ತರಕೂದಿನಲ್ಲಿ ಇದ್ದಾರೆ. ಸೋಮಾಮೃತ ಸ್ವಾದನ ಶುಚಿವದನರ್, ಸೋಮಾಮೃತ ಪಾನದಿಂದ ಶುಚಿಯಾದ ಮುಕುಳ್ಳವರು ಕೂಡ ಅಳ್ಕಾಡಿದರಲ್ಲಿ ಸತ್ತಿದ್ದಾರೆ. ನೋಡಿದು ನಿನ್ನಿ ಕೇಶಪಾಶಂ ಸಾಮಾನ್ಯ ಮಲ್ತೆ. ಆಹಾ, ಇದು ದುರ್ಯೋಧನನ ಪ್ರಾಣವನ್ನು ತೆಗೆಯುವ ಯಮಪಾಶವಾಗಿದೆ ಅಂತ ಹೇಳಿ ಹೋಗ್ತಾನೆ. ಇನ್ನು ದುರ್ಯೋಧನ ಸಾಯುವಂತ ಸಮಯದಲ್ಲಿ ಅಕಸ್ಮಾತ್ ಅವನನ್ನು ಹುಡುಕೊಂಡು ಅಶ್ವತ್ಥಾಮ ಬರ್ತಾನೆ. ಅಶ್ವತ್ಥಾಮನ ಹತ್ರ, ಗುರು, ನನ್ನನ್ನು ಬಿಟ್ಟು ಬಂದಕ್ಕೆ ಹಿಂಗಾಯ್ತು, ನಾನು ನಿಮ್ಮ ಜೊತೆ ಇದ್ದರೆ ನಿಮಗೆ ಈ ಅವಸ್ಥೆ ಬಿಡ್ತಿರ್ಲಿಲ್ಲ, ಈಗ ಹೇಳಿ ನಾನೇನ್ ಮಾಡ್ಲಿ ಅಂದಾಗ, ಉತ್ತರಾವತಾರನಾದ್ದರಿಂದ ದುರ್ಯೋಧನಿಗೆ ಒಂಚೂರು ರಹಸ್ಯ ಆಗುತ್ತೆ, ಅವನೇನಾದ್ರು ಮಾಡ್ತಾನೇನೋ ಅಂತ. ಪಾಂಡವರ ತಲೆಯನ್ನು ನೋಡಿ ಸಾಯ್ಬೇಕು ಅಂತ ಇಷ್ಟಪಟ್ಟು ಏನಿದ್ರೆ 10 ನಿಮಿಷ ನೀವು ತಡ್ಕೊಳ್ಳಿ, ಈಗ ಹೋಗಿ ತಂದ್ಬಿಡ್ತೀನಿ. ರುದ್ರಾವತಾರನ 2 ವರ್ಷಗಳಿಗೆ ಅವನಿಗೆ ಶಿವನೇ ಆಗುವಂತಹ ವರವೂ ಕೂಡ ಇದ್ದಾದ್ದರಿಂದ ನಾನು ಹೋಗ್ತೀನಿ ಅಂತ ಹೋಗ್ತಾನೆ. ಹೋಗೋ ಮುನ್ನ ದುರ್ಯೋಧನ ಬಿಟ್ಟು ಓಡ್ತಾರೆ 2 ಹೆಂಗಸರನ್ನ ಜೊಟ್ಟು ನಿಲ್ಲಿಸ್ತಾನೆ. ವೀರಲಕ್ಷ್ಮಿ, ರಾಜ್ಯಲಕ್ಷ್ಮಿ. ಅವರು ರಾಜನ ಹತ್ತಿರ ಇರ್ತಾರೆ. ರಾಜ್ಯಲಕ್ಷ್ಮಿ ಈಗ ರಾಜನ ಅರಸು ಕಾಲ್ ಮಾಡ್ಕೊಂಡು ಬಿದ್ದಿರುವಾಗ ನಾವು ಹೋಗೋಣ ಭೀಮನ್ ಕಡೆಗೆ ಅಂತ ಹೋಗ್ತಾ ಇದ್ದಾರೆ. ಆ ಲಕ್ಷ್ಮಿಯರನ್ನ ಜೊಟ್ಟು ಹಿಡಿದು ನಿಲ್ಲಿಸಿ, ನೀವು ಇಬ್ರು ಅವನಿಗೆ ಗಾಳಿ ಹಾಕಿ ಒಬ್ಬರು ಛತ್ರಿ ಹಿಡೀರಿ ಅಂತ ಹೇಳಿ ಆಜ್ಞೆ ಮಾಡಿ ಅವರನ್ನು ನಿಲ್ಲಿಸಿ ತಾನು ಪಾಂಡವರನ್ನ ಕೊಲ್ಲೋದಕ್ಕೆ ಹೋಗ್ತಾನೆ. ಆದ್ರೆ ದುರಾದೃಷ್ಟವಶಾತ್ ರಾತ್ರಿ ಕತ್ಲಲ್ಲಿ ಹೋಗಿದ್ದಾನೆ. ಪಾಂಡವರನ್ನ ಕೊಲ್ಲಕ್ಕಾಗ್ಲಿಲ್ಲ. ಈ ಲಕ್ಷ್ಮಿಯರು ಏನ್ ಮಾಡ್ಲಿ, ಈಗ ಭೀಮಸೇನ ಹತ್ರ ಹೋಗು ಅಂತ ಕೃಷ್ಣ ಹೇಳ್ತಾನೆ, ನೀನ್ ದುರ್ಯೋಧನಿಗೆ ಸೇವೆ ಮಾಡು ಅಂತ ಅಶ್ವತ್ಥಾಮ ಹೇಳ್ತಾನೆ. ನಾನು ಏನ್ ಮಾಡ್ಲಿ, ಏನ್ ಮಾಡಿದ್ರು ಇನ್ನೊಬ್ಬರ ಕಷ್ಟ ಆಗುತ್ತೆ. 9ನೇ ಪದ್ಯ. ಅತ್ತಲ್ ಅಸುರಾರಿ ಬೆಸಸಿದನ್ ಇತ್ತಲ್ ರುದ್ರಾವತಾರನ್ ನೆರೆ ಉಯ್ದಪನ್ ಎಂದು ಅತ್ತ ದರಿ ಇತ್ತ ಪುಲಿ ಎತ್ತ ಹೋಗಲೋ ಎಂದು ಅಡಿ ಇಡದೆ ಲಕ್ಷ್ಮಿ ತಳವೆಳಗಾದಳ್ ಗಾಬರಿಗೊಂಡಳು. ಗುರುರಾಜ ತೊಡೆಗ್ ಬಿಟ್ಟು ಏಟಿಗೆ ನೋಯ್ಲಿಲ್ಲ, ಮಾನಹಾನಿಗೆ ನೊಂದ ಮಾನಧನ ಅವನು. ಗುರುರಾಜಂ ತೊಡೆವೇನೆಗೆ ನರಳನೇ ಇಲ್ಲ, ಗುರುವಾದ ತೊಡೆಯ ಬೇನೆಗೆ ಗಂಡ ನರಳುವುದಿಲ್ಲ. ಅರಸಂ ವಿರೋಧಿಯಿಂದಾದ ಎಡಗಾಲಿನಿಂದ ಕಿರೀಟವದ್ನಲ ಅಮಾನಹಾನಿಗೆ ನೊಂದಂ. ಈಗ ಅಶ್ವತ್ಥಾಮನ ನೋಡಿ, ಯಾರು ನಿನಗೆ ಹಿಂಗ್ ಮಾಡಿದವರು ಅಂತ ಹೇಳುವಾಗ ಕವಿ ಇಲ್ಲೊಂದು ಸಣ್ಣ ಚೇಷ್ಟೆ ಮಾಡಿದಾನೆ. ನನಗೆ ಅದಿಷ್ಟ ಆಗಿಲ್ಲ. ಈ ವಿಷದ ಹಾವಿನ ಹಲ್ಲನ್ನ ಕಿತ್ತವ್ರು ಯಾರು ಅಂತ ಕೇಳ್ತಾನೆ. ದುರ್ಯೋಧನ ಇಷ್ಟೆಲ್ಲ ಬಣ್ಣಿಸ್ಕೊಂಡು ಬಂದು ಕಡೆಭಾಗ ಬಂದಾಗ ವಿಷದ ಹಾವು ಅಂತ ಕವಿನೇ ಹೇಳ್ತಾರೋ ಮಾತು. ಹೇಳಿದ್ನಲ್ಲ, ಭೀಮನಿಗೆ ಪಟ್ಟ ಕಟ್ಟೋದು, ಧರ್ಮರಾಯನಿಗೆಲ್ಲ ಪಟ್ಟ ಕಟ್ಬೇಕಾದ್ರಿಂದ ಈಗ ಭೀಮನ್ ಕಡೆಗೆ ಬಂದಿದ್ದಾನೆ ರನ್ನ. ಹುಳಿಕನ ಪಲ್ಗಳ ಮುರಿಗೆ ಮೋದಿದವರಾರು ಪಿಡಿದೊತ್ತಿ ಸಿಂಹಮಂ ಮುಳಿಸಿ ದಾಳೆಯಂ ಪಿಡಿದು ಕಿತ್ತವರಾರು. ಮದಹಸ್ತಿಯ ನರಂಗುಳ ನೆಲಕ್ಕಿಕ್ಕಿ ಕೋಡೆರಡು ಮಂ 2 ಹಲ್ಲುಗಳನ್ನ, ಮದ್ದಾನೆಯ ಹಲ್ಲುಗಳನ್ನು ಹಿಡ್ಕೊಂಡು ನೆಲಕ್ಕೆ ಇಕ್ಕಿ ಕೊಂದವರು ಯಾರಂತ. ದುರ್ಯೋಧನನ್ನು ಕೊಂದದ್ದು ಈ 3 ಉಪಮಗಳಿಗೆ ಸಮಾನ ಅರ್ಥ. ಕುಸಿಯುತ್ತಿದರಾರ್, ಕುಸಿಯುವಂತೆ. ಸುರಾದ್ರಿ ನಿಬಿಡ ನಿಶ್ಚಳ, ಸುರಾದ್ರಿಗೆ ಸಮಾನವಾದಂತಹ ನಿಶ್ಚಳ ನಿಬಿಡ ಊರುಮಂಡಲಂ ತೊಡೆಯನ್ನ ಹೂಡಿದವರ ಅರ್ಪಣೆ ರಾಜಕೇತನ. ನಿನ್ ತೊಡೆ ಯಾರು ಮುರಿದು ಅಂದಾಗ ಅಯ್ಯೋ
ಅವನು ಹೇಳ್ತಿದ್ದ, ಕೇಳೋದು ಅಲ್ಲ ಹೇಳೋದು ಅಲ್ಲ. ಅದಕ್ಕಾಗಿ ಅಲ್ಲಿ ನಿಲ್ಲಿಸ್ತಾನೆ, ಮುಂದೆ ಹೇಳೋದಿಲ್ಲ. ಈಗ ನೀನು ಹೇಳು, ನನ್ನ ಭಕ್ತಿಯ ಶಕ್ತಿಯನ್ನು ನೀನು ನೋಡು ಅಂದಾಗ ಅವನು ಹೇಳ್ತಾನೆ, ಹೇಗಾದ್ರೂ ಮಾಡಿ ಕೌಂತೆಯರ ನಿಕ್ಕಿ ಪಂದಲಗಳನ್ನು ತಂದನ್ನ ಮುಂದಿಕ್ಕು ಆನಂದವಾಗಿ ಜೀವ ಬಿಡ್ತೀನಿ ಅಂತ ಹೇಳಿ. ಆದ್ರೆ ತಂದದ್ದು ಪಾಂಡವರಲ್ಲ. ತಲೆಗಳನ್ನ ನೋಡಿದ ಕೂಡ್ಲೇನೆ ಕೌರವನಿಗೆ ಗೊತ್ತಾಯ್ತು, ಭೀಮನ್ ತನ ಆಗಿದ್ರೆ ತಲೆಯೂ ಕೂಡ ಹಾ ಅಂತ ಕೂಗ್ತಿತ್ತು ನನ್ನ ಕೂಡ್ಲೇನೆ. ದುರ್ಯೋಧನನ್ ಕಂಡು ಈ 5 ತನಗಳು ಉಸಿರಾಡದೆ ಸುಮ್ಮನಿದಾವೆ ಅಂದ್ರೆ ಇದು ಪಾಂಡವರ ತಲೆಗಳಲ್ಲ. ಅಯ್ಯೋ, ಮಕ್ಕಳ ತಲೆಯನ್ನು ಕೊಂದಯ್ಯೋ. ದುರ್ಯೋಧನ ಮಾನವೀಯ ವ್ಯಕ್ತಿ ಅಂತ ಹೇಳಿದ್ದಾನೆ. ಅವನೆಷ್ಟೇ ರೋಷತಾಪ ಇರ್ಬೋದು, ಶತ್ರುವಿನ ಮಗನಾದರೂ ಅವರು ಸೋದರರೇ, ನನ್ನ ಮಕ್ಕಳೇ ಅನ್ನೋ ತರಹ ಅವನ ಅಭಿಮನ್ಯುವನ್ನು ಹೇಗೆ ಮಾತಾಡ್ತಿದ್ದಾನೆ ಅನ್ನೋದನ್ನು ಹಿಂದೆ ನಾನು ವಿವರಿಸಿದ್ದೇನೆ. ಈ ಮಕ್ಕಳನ್ನು ನೋಡುವಾಗ ಕೂಡ ಅಯ್ಯೋ ಅಯ್ಯೋ, ಈ ಪಾಪ ನನಗೂ ಕಡೆಗಾಲಕ್ಕೆ ಬಂತೆ ಅಂತ ಹೇಳಿ ನೊಂದ್ಕೊಳ್ತಾನೆ, ಜೀವ ಬಿಡ್ತಾನೆ. ಅದಕ್ಕೊಂದು ಸುಂದರವಾದ ಚಿತ್ರ. ಸೂರ್ಯನು ಮುಳುಗಿದೆ, ದುರ್ಯೋಧನನು ಸತ್ತ. ಜೋರಾಗಿ ಒಳಗು. ಪಂಕಜಮಂ, ಕಮಲಗಳು ಮುಚ್ಕೊಂಡು ಸೂರ್ಯ ಮುಳುಗಿದಾಗ. ಸುಹೃತ್ವದನ ಪಂಕಜಮಂ, ಸ್ನೇಹಿತರ ಮುಖ ಕಮಲ. ಸೂರ್ಯ ಮುಳುಗಿದಾಗ ಪಂಕಜ ಕಮಲಗಳು ಮುಚ್ಕೊಂತು, ಕಮಲ ಬಾಂಧವ ಅವನು. ಹಾಗೆ ಸ್ನೇಹಿತರ ಮುಖ ಕಮಲ ಮುಚ್ಕೊಂತು ದುರ್ಯೋಧನಿಸ್ತಾಗ. ದುರ್ಯೋಧನನನ್ನು ಸೂರ್ಯನಿಗೆ ಸಮಾನ ಮಾಡಿ ಸುಂದರವಾದ ಪ್ರತಿಮೆಯಿಂದ ಅವನ ಯೋಗ್ಯತೆಯನ್ನು ಹಿರಿದುಗೊಳಿಸಿದ್ದಾನೆ ಕವಿ. ಪಂಕಜಮಂ ಸುಹೃತ್ಪದರ ಪಂಕಜಮಂ ಮುಗಿವನ್ ಅಗ್ರತೇಜಂ ಕಿಡುತಿರ್ಪಿನಂ. ತೇಜಸ್ಸು ಹೋಗ್ತಾ ಇರುವಾಗ, ಕಡಿಮೆ ಆಗ್ತಾ ಇರುವಾಗ, ನಿಜ ಕರಂಗಳಂ ಅಂದು ಅಂದು ಏನೋ ಚೂರು ತಪ್ಪಿದೆ. ಹುಡುಗುತ್ತಿರ್ಪ ಇದೆ, ಹುಡುಗುತ್ತಿರ್ಪ ತೇಜ ಸೂರ್ಯನ ಕಾಂತಿ, ಇಲ್ಲಿ ಕಿರಣಗಳು, ಇಲ್ಲಿ ದುರ್ಯೋಧನನ ಪ್ರತಾಪ ಕಾಂತಿ. ಹುಡುಗುತ್ತಿರ್ಪಿನಂ ಚಕ್ರಾಂಕಂ ಮಗಲ್ವಿನಂ, ಚಕ್ರವಾಕ ಪಕ್ಷಿಗಳು ಸೂರ್ಯ ರಾತ್ರಿ ಹೊತ್ತು ಅಗಲ್ತವೆ ಅಂತ ಕಲ್ಪನೆ, ಚಿರವಿರಹಿಗಳು. ಹಾಗೆ ಇವನು ತನ್ನ ಚಕ್ರವರ್ತಿ ಪದವನ್ನು ಕಳ್ಕೊಂಡಿದ್ದಾನೆ. ಕ್ರಮದಿನ್ ಮಂಬರಂ ಬಿಸುಟು ಅಂಧಕಾರಂ ಕವಿತರ್ಪಿನಂ ಕುರುಕುಲಾರ್ಕನು ಅರ್ಕನು ಅಸ್ತಮಾನ. ಪೂರ್ವಂಶದ ಸೂರ್ಯನು ನಿಜ ಸೂರ್ಯನು ಇಬ್ಬರು ಮುಚ್ಕೊಂಡ್ರು ಅಂತ ಹೇಳಿ ಕಡೆಯದಾಗಿ ಪಟ್ಟಾಭಿಷೇಕ ಭೀಮನಿಗೆ. ಯಾಕೆಂದ್ರೆ ಭೀಮನ ತನ್ನ ರಾಜನಾದ ತೈಲಪ ಚಕ್ರವರ್ತಿಯನ್ನ ಇರುವ ಬಿಡಂಗ ಸತ್ಯಾಶ್ರಯನಿಗೆ ಅಭೇದ ಕಲ್ಪನೆ ಮಾಡಿರೋದ್ರಿಂದ ಪಟ್ಟಾಭಿಷೇಕ ಸತ್ಯಾಶ್ರಯನಿಗೆ ಆಗ್ಬೇಕಾದ್ದರಿಂದ ಭೀಮನಿಗೆ ಪಟ್ಟಾಭಿಷೇಕ, ಧರ್ಮರಾಯನಿಗೆಲ್ಲ. ಅದಕ್ಕಾಗಿ ಉಪಾಯವಾಗಿ ಧರ್ಮರಾಯನ ಬಾಯಿನಲ್ಲೇನೆ ಇವನಿಗೆ ಪಟ್ಟ ಕಟ್ಟಿ ಅಂತೇಳಿ ಹೇಳಿಸ್ತಾರೆ. ಹಾಗೆ ಪಟ್ಟವನ್ನು ಕಟ್ತಾರೆ. ಈಯದೆ ಬಾಡಮಂಜಮಗೊಲ್ಲದೆ ಸಂಧಿಯ ನಯ್ಯ ನಿಮಗೆ ಗಾಂಗೇರ ಮಾತು ಕೇಳದರಿಂ ಗುರುರಾಜನ ಅದಕ್ಕೆ ದುಃಖದಿಂ ಬಾಯಳಿಯಲ್ಕೆ ಬೇಡ. ಧೃತರಾಷ್ಟ್ರನಿಗೆ ಧರ್ಮರಾಯ ಬಂದು ಹೇಳ್ತಾ ಇರೋದೆ, ಈಗ ಪಟ್ಟ ಕೊಟ್ಟ ಸಮಯದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಾವೆಷ್ಟು ಸಂಧಿ ಮಾತು ಹೇಳಿದ್ರು ಕೂಡ ದುರ್ಯೋಧನ ಒಪ್ಪಲಿಲ್ಲ. ನಾನು ನಿನ್ನ ಮಗನೇ ಆಗಿದ್ದೇನೆ, ತಮ್ಮನ ಮಗನೇ ಆಗಿದ್ದೇನೆ, ನೀವು ಪಟ್ಟವನ್ನು ಕಟ್ಕೊಳ್ಳಿ, ನಾವೆಲ್ಲ ನಿಮಗೆ ಸೇವೆ ಮಾಡ್ತೀವಿ ಅಂತ ಹೇಳಿದಾಗ ಧೃತರಾಷ್ಟ್ರ ಅದನ್ನು ಒಪ್ಕೊಳ್ಳೋದಿಲ್ಲ. ನಿಮಗ ಮಗನಲ್ಲೇನೆ ನೀವೇ ತಂದೆಯಂತೆ ಅಮೋಘಂ ಇನ್ನೆನಗೆ ಪಾಂಡವ ಮಹೀಪತಿಯಿಂದ ಮಕ್ಕಳಂ. ಪಾಂಡುಗಿಂತ ದೊಡ್ಡವನು ನೀನು ಅಂದಾಗ ನಾವೆಲ್ಲರೂ ನಿಮಗೆ ಸೇವೆ ಮಾಡ್ತೀವಿ. ನಮ್ಮ ನಿನ್ನ ಮಕ್ಕಳ ಸಾವನ್ನು ನಮ್ಮನ್ನು ನೋಡಿ ಬರೀರಿ ಅಂತ ಹೇಳಿದಾಗ ಅವನು ಒಪ್ಕೊಳ್ಳೋದಿಲ್ಲ. ಬೇಡ, ನೀ ಮಾಡೋದಾರ ಒಂದು ಉಪಕಾರ ಮಾಡು, ಹೆಂಗಸರುಗಳಿಗೆ ಅವರವರ ಗಂಡಂದ್ರ ಶವವನ್ನು ಕೊಡು, ಸಂಸ್ಕಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡು ಅಂತೇಳಿ ಈ ಮಾತು ಮೂಲ ಭಾರತದಲ್ಲೂ ಇದೆ. ಧರ್ಮದ ಅಗ್ನಿ ಕ್ರಿಯೆಯನ್ನ ಮಾಡಿಸ್ತಾರೆ. ಕಡೆದಾಗಿ ದಸಯಂ ತೆಕ್ಕನೆ ತೀವೆ ತಾಟಿತ ಮಹಾಭೇರಿರವಂ ವಿಪ್ರರ ಕಂಡಸಿಯೋಳ್ ವೇದ ನಿನಾದದಿಂ ಪರಸೆ. ವೇದದ ಹೇಳಿ ಬ್ರಾಹ್ಮಣರು ಆಶೀರ್ವಾದ ಮಾಡುತ್ತಿರಲು ಸಂಕೇಜಾಕ್ಷಿಯರ್ ಕೂಡಿ ಸಂತಸದಿಂ ಸೇನಿಕ್ಕೆ ಅಕ್ಷತೆ ಹಾಕುತ್ತಿರಲು
ಪಾಂಡವ ಬಲ ಪ್ರಾಕಾರ ವೀರಂಗೆ ದುರ್ಯೋಧ ಧರ್ಮನ ಭೀಮನಿಗೆ ಸಾಹಸ ಭೀಮಂಗೆ ಮನೋಮುದಂ ಬೆರಸು ಕೃಷ್ಣಂ ಕಟ್ಟಿದಂ ಪಟ್ಟಮಂ ಶ್ರೀಯಂ ಕುಲುವು ಬಲತೋಯದಿಯೋಳ್ ಪಡೆದ ಭುಜಮಂದರದಿಂ ಭೂಮಿಯನ್ನ ಕಡೆದು ಲಕ್ಷ್ಮಿ ಬರ್ತಾಳೆ. ಹಾಗೆ ಇವನು ಕೂಡ ಭುಜಮಂದರದಿಂದ ಈ ಕಡಲನ್ನ ಕಡೆದು ಯಾವುದು ಕುರುವೆ ಆಗಿದ್ದಾನೆ. ದಾಯಾದ ಮಲ್ಲ ನೆನೆಸಿದ ಅಜೇಯಂ ಭೂಮಬಲ ನಿವಾಸ ಸಾಹಸ ಭೀಮಂಗೆ ಕಷ್ಟಂ ಕಟ್ಟಿದಂ ಪಟ್ಟಮಂ. ಇಲ್ಲಿಗೆ ನಿಲ್ಲಿಸ್ತಾನೆ. ಕಾಲೇ ವರ್ಷತು ಪ್ರಜನ್ಯ ಪೃಥ್ವೀ ಸಸ್ಯ ಶ್ಯಾಮಲಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಂ ಶತಂ. ಬಂಧುಗಳಿಗೆ ನಮಸ್ಕಾರ.